ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದ ಕೂಗೊಂದು ಮತ್ತೆ ಹೇಳ್ತಾ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು. ಈ ಹಿಂದೆ ಅದಕ್ಕೆ ಸಂಬಂಧಿಸಿದ ಒಬ್ಬ ಅತಿಥಿಯನ್ನು ನಾವು ಕರೆಸಿದ್ವಿ. ಈಗ ಮತ್ತೊಂದು ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಮಾತನಾಡುವ ಸಮಯ. ಬಸವ ಸಂಸ್ಕೃತಿ ಸಮಾವೇಶ ಇತ್ತೀಚೆಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಾಯಿತು. ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ವಾದಿಸುವವರ ಸಮಾಗಮ ಅದು. ಸ್ವತಃ ಮುಖ್ಯಮಂತ್ರಿಗಳು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವ ವಾದ, ವೀರಶೈವ ಲಿಂಗಾಯತ ಸೇರಿಕೊಂಡು ಪ್ರತ್ಯೇಕ ಧರ್ಮ ಅನ್ನುವ ವಾದ, ಯಾವುದೂ ಪ್ರತ್ಯೇಕ ಅಲ್ಲ, ಎಲ್ಲವೂ ಹಿಂದೂ ಧರ್ಮದ ಅಡಿಯಲ್ಲೇ ಬರುವಂಥದ್ದು ಅನ್ನುವ ಮತ್ತೊಂದು ವಾದ. ಇವುಗಳ ಪೈಕಿ ಲಿಂಗಾಯತ ಪ್ರತ್ಯೇಕ ಅಂತ ವಾದಿಸುವ ಗಟ್ಟಿ ಧ್ವನಿಯೊಂದನ್ನು ನಮ್ಮ ಸ್ಟುಡಿಯೋ ಕರೆಸಬೇಕು ಅಂತ ಪ್ರಯತ್ನಿಸಿದ್ವಿ. ನಿವೃತ್ತ IAS ಅಧಿಕಾರಿ SM ಜಾಮ್ದಾರ್, ಶಿವಾನಂದ ಜಾಮ್ದಾರ್ ಅವ್ರಿಗಿಂತ ಕರೆಕ್ಟ್ ಆದ ಅತಿಥಿ ಯಾರಿರೋದಕ್ಕೆ ಸಾಧ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ ಜಾಮ್ದಾರ್ ಸರ್. ತಮಗೆ ಅವ್ರನ್ನ ಪ್ರಶ್ನಿಸುವುದಕ್ಕೆ ವಿವಿಧ ರಂಗಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹೋರಾಟ 2018 ಚುನಾವಣೆಯ ರಿಸಲ್ಟ್ ನಂತರ ಒಂಥರ ಕಳೆದು ಹೋದಂಗಾಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಮಯ ಸಂದರ್ಭವನ್ನು ನೋಡಿದ್ರೆ ನಮಗೇನೋ ಇದು ರಾಜಕಾರಣಿಗಳ ಕೈಯಲ್ಲಿದೆಯಾ ಅಂತ ಅನಿಸುತ್ತೆ. ಅವ್ರು ಯಾವಾಗ ಬೇಕು ಆವಾಗಿದ್ದನ್ನ ಎಬ್ಬಿಸ್ತಾರೆ, ಅವ್ರು ಯಾವಾಗ ಬೇಕು ಆವಾಗಿದ್ದನ್ನ ಸುಮ್ಮನೆ ಇರಿಸ್ತಾರೆ. ಹೌದಾ? ಈಗ ಯಾವ ಎಲೆಕ್ಷನ್ ಇದೆ? ಅಲ್ಲ, ಎಲೆಕ್ಷನ್ ಅಲ್ಲ ಸರ್, ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಾ ಇದೆ. ಅಧಿಕಾರ ಹೆಸರಿದಾಗೆ ನಾವು ಅವರ ಕೈಗೊಂಬೆ ಮಾಡಿರಲಿಲ್ಲ. ಮೊನ್ನೆ ಈಗ 1 ತಿಂಗಳಾದಂಥ ಒಂದು ಬಸವ ಸಂಸ್ಕೃತಿ ಅಭಿಯಾನ ಆಗಲಿ, ಅದರ ಸಮಾರೋಪ ಇಲ್ಲಿ ಏನು ಬೆಂಗಳೂರಲ್ಲಿ ಆಯಿತು ಅದಾಗಲಿ, ಅದರಲ್ಲಿ ಯಾವ ರಾಜಕಾರಣಿಗಳಿದ್ರು, ಮುಖ್ಯಮಂತ್ರಿ ಬಂದಿದ್ದರು, ಯಾಕೆ ಕರೆದಿದ್ದೀವಿ ಅನ್ನೋದಕ್ಕೆ 7 ಕಾರಣ ಕೊಟ್ಟಿದ್ದೀವಿ. ಇವರು BJP ಪರನೋ BJP ಅಪೋಸಿಟು ಬೇರೆ ಕಾಂಗ್ರೆಸ್ ಅವರು ಅವಶ್ಯ ಬೇರೆ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಸಂಬಂಧಪಟ್ಟಿದ್ದು ಏನು ಅಂತಂದರೆ, ಕರ್ನಾಟಕದಲ್ಲಿ ಇಲ್ಲಿವರೆಗೆ ಒಂದು 10-12 ಲಿಂಗಾಯತ ಚೀಫ್ ಮಿನಿಸ್ಟರ್ ಆಗಿ ಹೋದರು. ಅದರಲ್ಲಿ 1-2 ಚೀಫ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಬಸವಣ್ಣನ ಬಗ್ಗೆ, ಲಿಂಗಾಯತರ ಬಗ್ಗೆ, ಧರ್ಮದ ಬಗ್ಗೆ ಮಾಡಿದ್ದಾರೆ. ಅದರಲ್ಲಿ JS ಪಾಟೀಲ್ ಮೊದಲಿಗರಾದರೆ ಯಡಿಯೂರಪ್ಪನ ಕೆಲವೊಬ್ಬರು ಮಾಡಿದರು. ಅದು ಬಿಟ್ಬಿಟ್ರೆ ಉಳಿದವ್ರು ಹೆಚ್ಚಿಗೆ ಆ ಸಮಸ್ಯೆ ಇರಲಿಲ್ಲ. ಈ ಸಮಸ್ಯೆ ಬಂದ ಮೇಲೆ ಆಗಿದ್ದು ಸಿದ್ದರಾಮಯ್ಯವರು ಮಾಡಿದ್ದು 7 ಕೆಲಸಗಳು. ಅದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ. ಮೊದಲೇ ಕೆಲಸ ಏನು, ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಇಟ್ಟರು. ಆ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ವಿಶೇಷ ಅಧಿಕಾರಿಯಾಗಿದ್ದೆ. ಕೊನೆಗೆ ಆ್ಯಕ್ಟಿಂಗ್ ವೈಸ್ ಚಾನ್ಸಲರ್ ಆಗಿ ನಾನೇ ಅದನ್ನು ಸಂಸ್ಥಾಪಕ ವೈಸ್ ಚಾನ್ಸಲರ್ ಆಗಿದ್ದೆ. ಆವಾಗಲೇ ಪ್ರಸ್ತಾವನೆ ಹೇಗಿತ್ತು ಸರ್ಕಾರಕ್ಕೆ, ಅದು ಆಗಲಿಲ್ಲ. ಅದು 12 ವರ್ಷಗಳ ನಂತರ ಇವರಿಗಡೆ ಬಂದಾಗ ಇವರು ತಕ್ಷಣ ಡಿಸಿಷನ್ ತೊಗೊಂಡ್ಬಿಟ್ಟು ಅಕ್ಕಮಹಾದೇವಿ ಮಹಿಳಾ ಹೆಸರಿಟ್ಬಿಟ್ರು. ನಂಬರ್ 1. ನಂಬರ್ 2, ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವಂತ ಆರ್ಡರ್ ಹೊಡಿಸಿದ್ರು. ನಂಬರ್ 2. ನಂಬರ್ 3, ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಜೈಲಿತ್ತು. ನಾಳೆ DC ಕೂಡ ಆಗಿದೆ. ಆ ಜೈಲನ್ನು ಸ್ಥಳಾಂತರ ಮಾಡಿ ಊರು ಹೊರಗಡೆ, ಸಿಟಿ ಹೊರಗಡೆ ಅಂತ ಇಟ್ಕಟ್ಟಿದ್ರು. ಅಲ್ಲಿದ್ದಂಥ ಜಾಗ ಹೇಗೆ ಇಲ್ಲಿ ಫ್ರೀಡಮ್ ಪಾರ್ಕ್ ಆಗಿದೆಯೋ ಹಾಗೆ ಅದನ್ನು ಕನ್ವರ್ಟ್ ಮಾಡಿ ಅದಕ್ಕೆ ಅಲ್ಮ ಪ್ರಭುಗಳ ಹೆಸರಿಟ್ಟರು. ಮೈಸೂರು ಮಹಾರಾಜ ಆಡಳಿತ ಬಂದಮೇಲೆ ಅಲ್ಲೊಬ್ಬರು ಸಿ ರಂಗಚಾರ್ಲು ಅಂತ ದಿವಾನರಿದ್ದರು, ಫಸ್ಟ್ ದಿವಾನರು. ಈಗ ರೆಂಡಿಷನ್ ಆದಮೇಲೆ 50 ವರ್ಷ ರಾಜರಿಗೆ ಆಡಳಿತ ಇರಲಿಲ್ಲ, ಬ್ರಿಟಿಷ್ನವರು ನೋಡ್ತಾ ಇತ್ತಿದ್ರು. ಆವಾಗ ಬಂದಾಗ 2ನೇ ಸೆನ್ಸಸ್ನಲ್ಲಿ ರಂಗಚಾರ್ಲು ಲಿಂಗಾಯತರನ್ನ ಶೂದ್ರ ಗುಂಪಿಗೆ ಹಾಕಿಬಿಟ್ರು. ಅಲ್ಲಿ ಸರಿದಿದ್ದು. ಅದಕ್ಕೆ ಇಡೀ ಮೈಸೂರಿನ ಅಂದಿನ ಲಿಂಗಾಯತರು, ವೀರಶೈವರು ಎಲ್ಲರೂ ಕೂಡ ದೊಡ್ಡ ಗಲಾಟೆ ಮಾಡಿ ಬಾಯ್ಕಾಟ್ ಮಾಡಿಬಿಟ್ರು. ಆವಾಗ ಮಹಾರಾಜರಿಗೆ ಹಂಗಿದ್ರೆ ಅನಾರೋಗ್ಯ ಆಗತ್ತೆ ಮತ್ತು ಸೆನ್ಸಸ್ ಆಗೋಲ್ಲ ಅಂತ ತಿಳ್ಕೊಂಡು ಎಲ್ಲ ಕರೆದು ಚರ್ಚೆ ಮಾಡಿ ಲಿಂಗಾಯತರನ್ನ 1871ರಲ್ಲಿ ಇದ್ದ ಹಾಗೇ ಸಪ್ರೇಟಾಗಿ ತೋರಿಸಿದ್ರು. ಓಕೆ. ಜೈನರು, ಬೌದ್ಧರು, ಲಿಂಗಾಯತರು ಆ ರೀತಿಯಾಗಿ ಸಪ್ರೇಟ್. ಹೌದು. ಓಕೆ. ಅದಕ್ಕೆ ಸಪ್ರೇಟ್ ಆರ್ಡರ್ ಇದೆ. 5 ಜನವರಿ 1890 ಆರ್ಡರ್ ಇದೆ ಮಹಾರಾಜರು ಕೊಟ್ಟಿದ್ದು. 1871ರಲ್ಲಿ ಭಾರತ ಸರ್ಕಾರ ಜನಗಣತಿಯಲ್ಲಿ ಅವ್ರದ್ದೇ ರೆಕಾರ್ಡ್ ಇದೆ. ಅದಕ್ಕೂ ಒಂದು ಸಪ್ರೇಟ್ ಲಿಸ್ಟ್ ಇದೆ ಅದರಲ್ಲಿ. ಓಕೆ. ಇದಾದ ನಂತರ ಸ್ವತಃ ನಿಂತು ಹೋಗ್ಬಿಡ್ತು ಅಲ್ಲಿಗೆ. ಅದಾದ ನಂತರ ಮೈಸೂರು ರಾಜ್ಯ ಆಯಿತು. ಬಾಂಬೆನಲ್ಲಿ ಇದಕ್ಕಿಂತ ಹೆಚ್ಚು ಜನ ಇದ್ದಾರೆ. ನಾರ್ತ್ ಕರ್ನಾಟಕ ಮೇನ್ ಸ್ಟ್ರೀಮ್. ಅಷ್ಟೇ ಅಲ್ಲದೆ ನಮಗೆ ಸಂವಿಧಾನ ರಚನಾ ಪರಿಷತ್ ಆಗುತ್ತೆ ಮುಂದೆ. ಓಕೆ. ಅಲ್ಲಿ ನಮಗೆ ಮೈನಾರಿಟಿಯನ್ನು ಕನ್ಸಿಡರ್ ಮಾಡಿ ನಾಮಿನೇಷನ್ ಮಾಡಿ ರಿಸರ್ವೇಷನ್ ಕೊಡಬೇಕು ಅಲ್ಲಿ ಮೆಂಬರ್ಶಿಪ್ಪಿಗೆ. ಆನಂತರ ಬೇರೆ ಬೇರೆ ಮೈನಾರಿಟಿಗೆ ಏನೇನು ಕೌನ್ಸಿಲ್ಸ್ ಕೊಡ್ತೀರಿ ನಮಗೆ ಕೊಡಬೇಕು ಅಂತ ಆಗಿನ ವಾಯ್ಸ್ ರಾಯ್ ಹತ್ರ ಹೋಗಿ, ಗವರ್ನರ್ ಬಾಂಬೆ ಹತ್ರ ಹೋಗಿ
ಎಲ್ಲ ಕೊಟ್ಟು ದಾಖಲೆಗಳು ದೊಡ್ಡ ಹೋರಾಟ ಚಾಲೂ ಆಯಿತು 1942ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಬ್ರಿಟಿಷ್ ಹೊರಟು ಹೋದರು. 45 ಯುದ್ಧ ಮುಗೀತು. 46ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಯಾರಾಯಿತು. 47 ಬಿಟ್ಟು ಹೋಗ್ಬಿಟ್ರು. ಅದಾದಮೇಲೆ ಏನಾಯಿತು ಅದು ಇತ್ತೀಚಿನ ಇತಿಹಾಸ. ಈ ಹೋರಾಟ ಅಲ್ಲಿಗೆ ಬ್ರಿಟಿಷರ ಜೊತೆಗೂ ಹೋರಾಟ ಇತ್ತು, ಆಮಂತ್ರ ಬಂದಂಥ ಸರ್ಕಾರಗಳ ಜೊತೆಗೂ ಹೋರಾಟ, ನಮಗೊಂದು ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಿ ಅಂತ. ಲಿಂಗಾಯತ ಪ್ರತ್ಯೇಕ ಧರ್ಮದ ಮಾನ್ಯತೆ ಅಂದರೆ ಇದು 3ನೇ ಸಲ ಆಗಿದ್ದೇವೆ. 2017 ಚಾಲೂ 3ನೇ ಸಲ ಆಗಿದ್ದು. 3ನೇ ಸಲ. ಅದಕ್ಕೆ ಅವಾಗ ಯಾವ ಪಕ್ಷನೂ ಇರಲಿಲ್ಲ, ಪ್ರಜಾ ರಾಜ್ಯನೂ ಇರಲಿಲ್ಲ, ರಾಜರಿದ್ದರು, ಅಲ್ಲಿ ಬ್ರಿಟಿಷರಿದ್ದರು. ಅವಾಗಿನ ಹೋರಾಟದ ಬಗ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ. ಎಸ್. ಹೀಗಾಗಿ ಏನಂತಾರೆ, ಇವಾಗ ಚಾಲೂ ಮಾಡಿದ್ರು, ಇವಾಗ ಕಾಂಗ್ರೆಸ್ ಚಾಲೂ ಮಾಡಿದ್ರು, ಸಿದ್ದರಾಮಯ್ಯ ಚಾಲೂ ಮಾಡಿದ್ರು, ಇವೆಲ್ಲ ಚಾಲೂ ಆಗಿದೆ ಇತ್ತೀಚೆಗೆ. ಅದು ನಾವು ಇತಿಹಾಸ ನೋಡಬೇಕಲ್ಲ. ಈ ಬೇಡಿಕೆ ಅಂದರೆ ಒಂದು ಧರ್ಮದ ಅಸ್ಮಿತೆ ಸಿಗಬೇಕು ಅನ್ನುವ ಕಾರಣಕ್ಕೆ, ನಮಗೊಂದು ಐಡೆಂಟಿಟಿ ಇರಬೇಕು ಅನ್ನುವ ಕಾರಣಕ್ಕೆ, ಅಥವಾ ಅಲ್ಪಸಂಖ್ಯಾತರು ಅಂತ ಗುರುತಿಸಿಕೊಂಡಾಗ ಸಿಗುವ ಲಾಭಗಳು ನಮ್ಮ ಸಮುದಾಯಕ್ಕೆ ಬರಲಿ ಅನ್ನುವ ಕಾರಣಕ್ಕೆ ಒಂದು ಸಂವಿಧಾನ ರಚನೆ ಆಗೋ ಕಾಲದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಆಯಿತು. ಸಿಖ್ರು ಕೇಳ್ತಾ ಇದ್ರು, ಜೈನರು ಕೇಳ್ತಾ ಇದ್ರು, ಬೌದ್ಧರು ಕೇಳ್ತಾ ಇದ್ರು, ಲಿಂಗಾಯತರು ಕೇಳ್ತಾ ಇದ್ರು. ನಿಮ್ಗೆ ಆಗಲೇ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಆವಾಗ ವಲ್ಲಭಭಾಯಿ ಪಟೇಲ್ರವರು ಮೈನಾರಿಟಿ ಕಮಿಟಿಯ ಚೇರ್ಮನ್ ಆಗಿದ್ದರು. ಅದರ ಕೆಳಗಡೆ 3 ಕಮಿಟಿ ಮಾಡಿದ್ರು. ವಲ್ಲಭಭಾಯಿ ಪಟೇಲ್ ಇದ್ದಂಥ ಕಮಿಟಿ ಮುಂದೆ ರಿಪೋರ್ಟ್ ಹೋಯಿತು. ಆವಾಗ ವಲ್ಲಭಭಾಯಿ ಪಟೇಲ್ ಏನು ಹೇಳಿದ್ರು, ಅದು ಭಾಳ ಮುಖ್ಯ ಮಾತು, ಅದು ಸಂವಿಧಾನದಲ್ಲಿ ಬಂದಿದೆ. ಈಗ ನೋಡಿ, ಧಾರ್ಮಿಕ ಆಧಾರದ ಮೇಲೆ ದೇಶ ವಿಭಜನೆ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಈ ಎಲ್ಲ ಪಂಗಡಗಳಿಗೆ ನಾವು ಯಾವುದೇ ಆಧಾರ ಕೊಡಲಿಕ್ಕೆ ಸಿದ್ಧ ಇಲ್ಲ. ಆದರೆ ನಿಮ್ಮೆಲ್ಲರಿಗೂ ನಿಮ್ಮ ಧರ್ಮ ಆಚರಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ ಸಂವಿಧಾನದ 25ನೇ ಪರಿಚ್ಛೇದದಲ್ಲಿ ಅವಕಾಶ ಮಾಡಿಕೊಟ್ರು. ಇವತ್ತದಿದೆ. ಏನು ಅಧಿಕಾರ ಇದೆ? ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಅವಳದೇ ಆದಂಥ ಯಾವುದೇ ಧರ್ಮ ಇರಲಿ ಆಚರಿಸಲು 3 ಶಬ್ದ ಇದೆ: ಪ್ರೊಫೆಸ್, ಪ್ರಾಕ್ಟೀಸ್, ಪ್ರಾಪಗೇಟ್ ಅಂತ. ನೀವು ಅದನ್ನು ಆಚರಿಸ್ಬೋದು, ಉಳಿಸ್ಬೋದು, ಬೆಳೆಸ್ಬೋದು. ಈ 3ಕ್ಕೂ ಅಧಿಕಾರ ಎಲ್ಲರಿಗೂ ಕೊಟ್ಟಿದ್ದೀವಿ. ನಿಮ್ಮ ಧರ್ಮ ಮಾಡ್ಕೊಂಡು ಹೋಗಿ. ಬೌದ್ಧರು ಮಾಡಿರಿ, ಜೈನರು ಮಾಡಿರಿ, ಸಿಖ್ರು ಮಾಡಿರಿ, ಲಿಂಗಾಯತ್ ಮಾಡಿ, ಇನ್ನೂ ಅನೇಕ ಬೇರೆ ಬೇರೆ ಸಣ್ಣ ಧರ್ಮ ಮಾಡ್ಕೊಂಡು ಹೋಗಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದರು. ಅದು ಇವತ್ತು ಜಾರಿಯಲ್ಲಿದೆ. ಆರ್ಟಿಕಲ್ 25 ನಿಮ್ಮ ಕಡೆ ಕಾನ್ಸ್ಟಿಟ್ಯೂಷನ್ ಬುಕ್ ನೋಡ್ಕೊಳ್ಬೋದು. ಕೆಲವು ಬುಕ್ ತಂದಿದ್ದಾರೆ, ನೋಡ್ಕೊಳ್ಳಿ. ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಅದು ಆದ ನಂತರ ಎಲ್ಲರೂ ಗಪ್ಪಾಗ್ಬಿಟ್ರು. 1993ರಲ್ಲಿ ಬೌದ್ಧರಿಗೆ ಫಸ್ಟ್ ರೆಕಗ್ನಿಷನ್ ಸಿಕ್ತು. ಹೇಗೆ? ಮೈನಾರಿಟಿ ರಿಲಿಜನ್ ಅಂತ. ಆ ನಂತರ ಸಿಖ್ರಿಗೆ 63ರಲ್ಲಿ ಸಿಕ್ಕಿತ್ತು. ಯಾಕೆ ಸಿಕ್ಕಿತ್ತು ಅಂದರೆ ಇದು ಕಾನ್ಸ್ಟಿಟ್ಯೂಷನ್ದಲ್ಲಿ ಒಂದು ಪ್ರೊವಿಷನ್ ಇತ್ತು. ಏನಂದರೆ ಈ ರಾಜ್ಯಗಳನ್ನು ವಿಂಗಡಣೆ ಮಾಡುವ ಅಥವಾ ರದ್ದು ಮಾಡುವ ಅಥವಾ ಹೊಸದಾಗಿ ವಿಸ್ತಾರ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗಿದೆ. ಅದನ್ನು ಮಾಡಿಕೊಂಡು ಸಿಖ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ ಸೆಪ್ರೇಟ್ ರಾಜ್ಯ ಕೊಡಬೇಕು, ಪಂಜಾಬ್ ಅಂತ ಹೇಳಿ ಗಲಾಟೆ ಮಾಡ್ತಿದ್ರು. ಮಾಸ್ಟರ್ ತಾರಾ ಸಿಂಗ್ ಅವೆಲ್ಲ ಗೊತ್ತಿರಬೇಕು. ಅದಾದ ನಂತರ 63ರಲ್ಲಿ ಒಂದು ಒಪ್ಪಂದ ಆಯಿತು. ಆವಾಗ ಗ್ರೇಟರ್ ಪಂಜಾಬ್ ಅಂತಿತ್ತು. ಆ ಗ್ರೇಟರ್ ಪಂಜಾಬನ್ನು ಒಡೆದು 3 ರಾಜ್ಯ ಮಾಡಿದರು. ಮುಂದೆ ಈ ಹೊಸ ಕಾಯ್ದೆ ಬಂದ ಮೇಲೆ ಅವ್ರನ್ನ ನೋಟಿಫೈ ಮಾಡಿದ್ರು ಮೈನಾರಿಟಿ ರಿಲಿಜನ್ ಅಂತ. ಯಾರಿಗೆ? ಸಿಖ್ರಿಗೆ. ಆ ಪ್ರಕಾರ ನೋಡಿದರೆ ಇವತ್ತು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಈ 3 ಭಾರತೀಯ ಧರ್ಮಗಳಿಗೆ, ಬೌದ್ಧ, ಜೈನ, ಸಿಖ್ರಿಗೆ ಮೈನಾರಿಟಿ ರಿಲಿಜನ್ಸ್ ಅಂತ ತಿಳ್ಕೊಂಡು ಸ್ವತಂತ್ರ ಧರ್ಮ ಹೇಳಿದ್ದಾರೆ ಹೊರತಾಗಿ ಸ್ವತಂತ್ರ ಧರ್ಮದ ಮಾನ್ಯತೆ ಕೊಡುವ ಅಧಿಕಾರ ಯಾವ ಸರ್ಕಾರಕ್ಕೂ ಇಲ್ಲ ರೀ. ಸ್ವತಂತ್ರ ಧರ್ಮ ಅಂತ ಅನೌನ್ಸ್ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಇಲ್ಲ, ಕೇಂದ್ರ ಸರ್ಕಾರ ಇವತ್ತು ಹಾಗೇ ಇದೆ. ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟನೇ ಅಲ್ವಾ ನೀವು ಮಾಡಿ? ಅಲ್ಲ. ಈಗ ಯಾಕೆ ಅಂದರೆ ಸ್ವತಂತ್ರ ಧರ್ಮ ಅಂದರೆ ಸರ್ಕಾರ ನಿಮ್ಗೆ ಕೊಟ್ಬಿಟ್ಟಿದೆ, ಮಾಡ್ಕೊಂಡು ಹೋಗ್ರಿ ನಿಮ್ಮದು. ಹೌದು. ನಮಗೆ ಅವ್ರು ಕೇಳೋದು ಅಜಿತ್ ಹನುಮಕ್ನವ್ರಿಗೆ ನನಗೇನೋ ಒಂದು ರಿಯಲೈಸೇಷನ್ ಆದ್ರೆ ನನ್ನದೇ ಒಂದು ಸರ್ಕಾರಕ್ಕೆ ಅಧಿಕಾರ ಇಲ್ರಿ. ನನಗೆ ಆ ಅಧಿಕಾರ ನಾನು ಹುಟ್ಟುವಾಗ ಇದೆ, ನನಗೆ ಕಾನ್ಸೆಪ್ಟ್ ಕೊಟ್ಟಿದೆ ಆರ್ಟಿಕಲ್ ಕೆಳಗಡೆ. ಇವ್ರು ಯಾರು ಕೊಡೋದಕ್ಕೆ? ಇದು ಸ್ವತಂತ್ರ ಧರ್ಮದ ಹೋರಾಟ ಅಲ್ಲ. ಅದನ್ನ ಮೇಲೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೋರಾಟ ಯಾವುದಕ್ಕೆ ಸರ್ ಇದು? ನಾನು ಹೇಳ್ದಲ್ಲ, ಮೈನಾರಿಟಿ ಸ್ಟೇಟಸ್ ಕೊಡಿ. ನೀವು ಈ ಸುಪ್ರೀಂ ಕೋರ್ಟನ್ನು ಕೇಳಿ, ಹೈಕೋರ್ಟ್ ಕೇಳಿ, ದೇಶದ ಯಾವುದೇ ವಕೀಲರನ್ನು ಕೇಳಿ, ನೀವು ಹುಟ್ಟಿದಾಗ ನಿಮ್ಮ ಧರ್ಮ ನೀವು ಸ್ವತಂತ್ರರೇ. ಅದನ್ನ ಮುದ್ರೆ ಇವತ್ತು ಆರ್ಡರ್ ಕೊಟ್ಟಿರೋ ಪ್ರಕಾರ ಕೇಂದ್ರಕ್ಕೂ ಇಲ್ಲ, ರಾಜ್ಯಕ್ಕೂ ಇಲ್ಲ. ಆರ್ಟಿಕಲ್ 25 ನಿಮ್ಮ ಜನ್ಮಸಿದ್ಧ ಹಕ್ಕು, ನನ್ನ ಹಕ್ಕು ಕೂಡ ಹೌದು, ಎಲ್ಲರ ಹಕ್ಕು ಹೌದು. ಅದಕ್ಕೆ ನೀವು ಸ್ವತಂತ್ರ ಧರ್ಮ ಕೇಳ್ತಾ ಇಲ್ಲ. ನಾನೇನು ಹೇಳಿದೆ, ಇದಕ್ಕೆ ಅವಕಾಶನೇ ಇರಲಿಲ್ಲ ಇವನ್ ಮೈನಾರಿಟಿಗೂ ಕೂಡ. ಓಕೆ. ಭಾರತ ಸಂವಿಧಾನದಲ್ಲಿ 25ರಿಂದ 29ನೇ ಏನು ಪರಿಚ್ಛೇದಗಳಿದೆ, ಆರ್ಟಿಕಲ್ 25 to 29ರಲ್ಲಿ ಫಸ್ಟ್ ಟೈಮ್ ಮೈನಾರಿಟಿ ಶಬ್ದ ಬರ್ತದೆ. ಆದರೆ ಅರ್ಥ ಏನು ಅನ್ನೋದು ಹೇಳಿಲ್ಲ. ಅಲ್ಲಿ 2 ಥರ ಹೇಳಿದ್ದಾರೆ: ಲಿಂಗ್ವಿಸ್ಟಿಕ್, ಭಾಷಿಕ ಮೈನಾರಿಟಿ, ಧಾರ್ಮಿಕ ಮೈನಾರಿಟಿ. ಇವಾಗ ಭಾಷಿಕ ಮೈನಾರಿಟಿ ಕರ್ನಾಟಕದಲ್ಲೇ ಪ್ರಥಮ ಉದಾಹರಣೆ ತುಳು. ಯಾರು ಕೊಟ್ಟರು? TMA ಪೈ ಕೇಸ್ನಲ್ಲಿ.
TMA ಪೈ ಕೇಸ್ನಲ್ಲಿ ಬಾಂಬೆ ಕರ್ನಾಟಕ ಹೈಕೋರ್ಟಿಗೆ ಬಂದಾಗ ಜಸ್ಟಿಸ್ ರಾಮ ಜೋಯಿಸರು ಜಜ್ಮೆಂಟ್ ಕೊಟ್ಟಿದ್ದಾರೆ. ಏನಂತೆ, ತುಳು ಕರ್ನಾಟಕದಲ್ಲಿ ಒಂದು ಚಿಕ್ಕ ಭಾಷೆ, ಅದನ್ನು ಬೆಳೆಸೋದು ಉಳಿಸೋದು ಸಂವಿಧಾನದಲ್ಲಿ ಹಕ್ಕಿದೆ, ಅದರಿಂದ ಕೊಟ್ಬಿಡಿ ಅವರಿಗೆ ಅಂತ ಕೊಟ್ಬಿಟ್ಟ ಮೇಲೆ ಅವ್ರ ಮೈನಾರಿಟಿ ಲಿಂಗ್ವಿಸ್ಟಿಕ್ ಬಂತು ಫಸ್ಟ್ ಟೈಮ್ ಇನ್ ದ ಕಂಟ್ರಿ. ಅದು TMA ಪೈ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಆಫ್ ಕರ್ನಾಟಕ, ಅಲ್ಲೇ ಕೊಟ್ಟರು. ಅವಾಗಿನಿಂದ ಈ ಮಣಿಪಾಲ್ ಸಂಸ್ಥೆಗಳು ಎಲ್ಲ ಸ್ವತಂತ್ರ ಮೈನಾರಿಟಿಯಾಗಿ ಬೆನಿಫಿಟ್ ಪಡಿತಾ ಇದೆ. ಇದು ಭಾಷಿಕದು ಕರ್ನಾಟಕ ಉದಾಹರಣೆನೇ. ಎರಡನೇದು ಧಾರ್ಮಿಕ ಬಂದಾಗ ನಿಮ್ಮ ಮೂರು ಉದಾಹರಣೆ ಹೇಳಿಬಿಟ್ಟೆ. ಸಿಖ್ಖರಿಗೆ ನೋಟಿಫೈ ಮಾಡಿದ ನಂತರ 93 ನಂತರ, ಯಾಕೆ ಕಾಯ್ದೆ 97 ಕಾಯ್ದೆನೇ ಇರಲಿಲ್ಲ. ಓಕೆ, ಆವಾಗ ಇವು ಮೂರನ್ನು ಇವತ್ತು ಇದೆ, ಸಿಖ್ರು, ಬೌದ್ಧರು, ಜೈನರು. ಈಗ ಕೇಳ್ತಿರೋದು ಸ್ವಾಮಿ, ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸು ಸೇಮ್ ಕ್ಯಾಟಗರಿ, ಅದು ಬೇರೆ, ಅದು ಬೇರೆ ಬೇರೆ ಧರ್ಮಗಳೇ ಬೇರೆ ಅವರು. ನಾವು ಹೇಳಿದು ಇಲ್ಲಿ ಅವ್ರ ಮೈನಾರಿಟಿನೇ, ಸಣ್ಣ ಸಣ್ಣ ಧರ್ಮಗಳು. ಇಲ್ಲಿ ಬರುವ ಅರ್ಥ ಅವ್ರಿಗೆ ಬರೋದಿಲ್ಲ. ಇಲ್ಲಿ ಬಂದಿರೋದು ಇವಾಗೇನು ಒಂದು ಸೈದ್ಧಾಂತಿಕ ಹೋರಾಟ, BJP, RSS ಬೇರೆಯವ್ರು ನಡೀತಾ ಇದೆಯಲ್ಲ, ಅದೇ ಹೋರಾಟ. ಯಾಕಂದರೆ ನಿಮ್ಮ ಸಂವಿಧಾನದ ಮೊದಲೇ ಪರಿಚಯ ತಗೊಳ್ಳಿ, ಏನು ಹೇಳುತ್ತೆ, ಇಂಡಿಯಾ ದಟ್ ಈಸ್ ಭಾರತ್. ಹೌದು, ಅಲ್ಲಿ ಹಿಂದೂಸ್ತಾನ್ ಅಂತಿಲ್ಲ, ಹಿಂದೂ ಅಂತಿಲ್ಲ. ಹಿಂದೂ ಅನ್ನೋ ಶಬ್ದ ಬರೋದು ಆರ್ಟಿಕಲ್ 25ನಲ್ಲಿ ಬರ್ತದೆ. ಅದಕ್ಕೆ ಬೇರೆ ದೊಡ್ಡ ಕಥೆ ಇದೆ. ಈ ಮೈನಾರಿಟಿ ಧರ್ಮನ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಮೈನಾರಿಟಿ ಅಂದರೆ ಮಾತ್ರ ಸ್ವತಂತ್ರ ಅಂತ ಅರ್ಥ, ಇಲ್ಲ ಅಂದರೆ ಇಲ್ಲ. ಯಾಕೆ ನೀವು ಆಚರಿಸ್ಕೊಂಡು ಹೋಗು, ಕಮ್ಯುನಿಟಿಗೆಲ್ಲ ಅದು ವ್ಯಕ್ತಿಗಿದೆ. ಈಗ ಇಲ್ಲಿ ಕೂತಿದ್ದಾರೆ ಹಿಂದೂಗಳಂದರೆ ವ್ಯಕ್ತಿಗಳು, ಹಿಂದೂ ಧರ್ಮ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಲಿಂಗಾಯತರ ವ್ಯಕ್ತಿಗಳು, ಈ ಸಿಖ್ರು ವ್ಯಕ್ತಿಗಳು, ಜೈನರ ವ್ಯಕ್ತಿಗಳೇ ಮಾಡ್ಕೊಂಡು ಹೋಗಿ. ಯಾಕಂದರೆ ಆರ್ಟಿಕಲ್ 25 ಪ್ರತಿ ಸಿಟಿಸನ್ ಇದೆ. ಅದರಲ್ಲಿ ಇನ್ನೂ ಪ್ರಯೋಜನ ಇದೆ. ನೀವು ವ್ಯಕ್ತಿಗಳಾದವರು ಗುಂಪುಗಳನ್ನು ಕಟ್ಕೊಳ್ಬೋದು, ಶಿಕ್ಷಣ ಸಂಸ್ಥೆ ಕಟ್ಕೊಳ್ಬೋದು, ಅದಕ್ಕೂ ಹಕ್ಕಿದೆ. 26, 27, 28ನೇ ಆ ಪರಿಚಯದ ಅದಕ್ಕೂ ಕೊಟ್ಟಿದ್ದಾರೆ. ಈ ಸಂಸ್ಥೆಗಳು, ಈ ಜನ ತಮ್ಮದೇ ಆದಂಥ ಸಂಸ್ಥೆಗಳನ್ನ ಕಟ್ಕೊಳ್ಬೋದು, ಶಿಕ್ಷಣ ಕೊಡ್ಬೋದು, ಧಾರ್ಮಿಕ ಶಿಕ್ಷಣ ಕೊಡ್ಬೋದು, ಅದಕ್ಕೆಲ್ಲ ಪ್ರೊಟೆಕ್ಷನ್ ಇದೆ. ಅದೇ ಆರ್ಟಿಕಲ್ ಬಂದಿದೆ. ಯಾಕಂದರೆ ವಲ್ಲಭಾಯ್ ಪಟೇಲರು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಹೇಳಿದ್ದು, ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಮಾಡ್ಕೊಟ್ಕೊಂಡು ಹೋಗಿ, ಧರ್ಮ ಕೇಳಬೇಡ್ರಿ. ಅದರಿಂದ ಇದು ಬಂದಿರೋದು. ಇವಾಗ ಇದೆಲ್ಲ ಹೋರಾಟ, ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟ ಅಲ್ಲ, ಮೈನಾರಿಟಿ ಸ್ಟೇಟಸ್ಗಾಗಿ ನಡೀತಾ ಇರುವಂಥ ಹೋರಾಟ. ಯಾಕೆ ಅಂದರೆ ಸ್ವತಂತ್ರ ಧರ್ಮ ಕೇಳೋಕ್ಕೆ ನಿಮಗೆ ಅವಕಾಶನೇ ಇಲ್ಲ. ಓಕೆ, ಭಾರತ ಸಂವಿಧಾನದಲ್ಲಿ. ಯಾಕಂದರೆ ನೀವು ಸ್ವತಂತ್ರರೇ, ಬೇಕಾದ ಧರ್ಮ ಮಾಡ್ಕೊಂಡು ಹೋಗಿ. ಇಷ್ಟೇ ಏನು ಬೇಕಾದ ಧರ್ಮ ಆಚರಣೆ ಮಾಡುವಾಗ 3 ಕಂಡೀಷನ್ಸ್ ಇದೆ. ಬೇರೆಯವರ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಬೇರೆಯವರ ಆಚಾರ ವಿಚಾರ, ಬೇರೆಯವರ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಸಾಮಾಜಿಕ ಶಾಂತಿ ಭಂಗ ಆಗಬಾರ್ದು. ಈ ಕಂಡೀಷನ್ ಇಟ್ಕೊಂಡು ನೀವು ಬೇಕಾದ ಧರ್ಮ ಆಚರಿಸ್ಕೊಂಡು ಹೋಗಿ ನೀವು ಸ್ವತಂತ್ರ. ಆದರೆ ಜಾಮದಾರ್ ಅವರು ಲಿಂಗಾಯತ ಸ್ವತಂತ್ರ ಧರ್ಮ, ಮೈನಾರಿಟಿ ಸ್ಟೇಟಸ್, ಈ ಹೋರಾಟ ಮಾಡ್ತಾ ಇರುವವರು ಹೋರಾಟದ ಭಾಗವಾಗಿ ಹಿಂದೂ ಧರ್ಮದ ಆಚರಣೆಗಳನ್ನು ಟೀಕಿಸೋದು, ಅದು ಜವಾಬ್ದಾರಿಯನ್ನು ಕಂಡುಬಿಟ್ಟರು ಹಂಗಿದೆ. ಯಾರು ತಿಳಿಸೋರಲ್ಲ, ತಿಳಿಸೋವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಯಾರು ಹಿಂದೂ ಧರ್ಮ ಆಚರಣೆ ತಿಳಿಸೋಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಬಸವಣ್ಣ ಧರ್ಮ ಗೊತ್ತಿಲ್ಲ ಅಂತ ಅರ್ಥ. ಅಲ್ಲ, ಟೀಕಿಸುವುದು ಮಾಡೋದು ನಿಮ್ಗೆ ಹಾಕಿದೆ. ಯಾರು ಬೇಕಾದ್ರೆ ಟೀಕಿಸ್ಬೋದ್ರಿ. ನನ್ನ ಅಭಿಪ್ರಾಯ ನಿಮ್ಗೆ ಒಪ್ಪಲಿ, ನೀವು ಟೀಕೆ ಮಾಡಿ, ಅದಕ್ಕೇನು ತೊಂದರೆ ಇದೆ? ಅದು ನಿಮ್ಮ ವಾಕ್ ಸ್ವಾತಂತ್ರ್ಯದ ಹಾಕು. ಅವ್ರಿಗೆ ಎಷ್ಟು ಹಾಕಿದೆ ನನಗೆ ಎಷ್ಟಿದೆ, ಅವ್ರಿಗೂ ಇದೆ. ಒಂದು ಧರ್ಮದ ಆಚರಣೆಗಳನ್ನು ಇನ್ನೊಂದು ಧರ್ಮದ ಬೇಡಿಕೆ ಇಡುವಂಥವ್ರು ಅದು ಕನ್ಸ್ಟ್ರಕ್ಟಿವ್ ಟೀಕೆ ಆಗಿದ್ರೆ ವೆಲ್ಕಮ್. ಡಿಸ್ಟ್ರಕ್ಟಿವ್ ಟೀಕೆ ಆಗಿಬಿಟ್ಟು ಅದು ವಿಧ್ವಂಸಕ್ಕೆ ಪ್ರತ್ಯೇಕ ನಡ್ತೀವಿ, ಅದು ಸರಿಯಲ್ಲ, ಕ್ಯಾನ್ನ ವಿರುದ್ಧ. ಈಗ ಯಾರಾದರೂ ಈಗ ಲಿಂಗಾಯತರು ನಿಮಗೆ ಹಿಂದೂಗಳಿಗೆ ದೊಡ್ಡ ಅಪಮಾನ ಆಗುವಾಗೆ ಯಾರು ಮಾತಾಡಿದ್ದಾರಾ? ನಾನಾರು ಮಾತಾಡಿದ್ದೀನಿ ಯಾವಾಗಾದರೂ ಹೇಳಿ? ಅಲ್ಲ, ಆಚರಣೆಗಳನ್ನು ಟೀಕಿಸುವುದು ಅಲ್ಲ, ತಿರುಚುವುದಂದ್ರೆ ಏನರ್ಥ ಹೇಳಿ? ಅಲ್ಲ, ತಿರುಚುವುದಲ್ಲ ಸರ್, ಟೀಕಿಸುವುದು. ನಾನು ಟೀಕಿಸೋದು ತಪ್ಪು. ಟೀಕೆಯ ಅದು ಸಕಾರಾತ್ಮಕ, ಸೃಜನಾತ್ಮಕ ಆಗಿದ್ದರೆ ಸರಿಯೇ. ನಕಾರಾತ್ಮಕವಾಗಿ ಡಿಸ್ಟ್ರಕ್ಟಿವ್ ಆದರೆ ಅವ್ರಿಗೆ ವೆಲ್ಕಮ್ ಇಲ್ಲ. ನಾನಾಗಲಿ ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ಶಿವ ಪಾರ್ವತಿಯರ ಬಗ್ಗೆ ಏನೇನೋ ಮಾತಾಡೋದು, ಗಣಪತಿ ಆಚರಣೆ ಬಗ್ಗೆ ಮಾತಾಡ್ತಾರೆ. ಯಾರ ಮಾತಾಡೋದು ನಾನು ಕೇಳಿದ್ದೀನಿ, ಕೆಲವು ಮಾಡಿದ್ದಾರೆ. ಇಲ್ಲಿ ಮೊದಲು ಮೂಲಭೂತ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. 1923ರಲ್ಲಿ ಮೊದಲನೇ ವಚನ ಸಂಪುಟ ಚಾಲು ಆಯಿತು ಹಳಕಟ್ಟಿಯವರಿಂದ. 23ರಿಂದ 1964ರವರೆಗೆ 41 ವರ್ಷದ ಅವಧಿಯಲ್ಲಿ ತಮ್ಮ ಜೀವನವನ್ನು ಅದಕ್ಕೆ ಮುಡುಪಾಗಿಟ್ಟು ಅವರು ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ, ಮಠಕ್ಕೆ ಹೋಗಿ ತಾಲೋಳೆಗಳು ಕಟ್ಟುಗಳನ್ನು ತಂದು ಅದನ್ನು ಓದಿದ್ರು, ಪರಿಷ್ಕರಣೆ ಮಾಡಿದರು, ಪ್ರಚಾರ ಮಾಡಿದರು. ಈ ವಚನಗಳ ಪ್ರಚಾರ ಅರ್ಥೈಸುವಿಕೆಯಿಂದ ಆಗಿದ್ದಂಥ ಇವತ್ತಿನ ಲಿಂಗಾಯತರ ಅಸ್ಮಿತೆ, ಅನಿಸಿಕೆ, ವಿಚಾರಗಳು 1923ರ ಮೊದಲು ಇರಲಿಲ್ಲ. ಖಂಡಿತವಾಗಿ ನೀವು ಹೇಳ್ಬೋದು.
ಈಗ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಮತ್ತು ಉಳಿದಂಥ 106 ಶರಣರಿಂದ ಅದ್ಭುತ ರಚನೆ ಪಟ್ಟಂಥ ಒಂದು ಧರ್ಮ ಅಂತ ಇಟ್ಕೊಳ್ಳಿ. ಈ ಧರ್ಮ ಎಷ್ಟು ರೀತಿಯಲ್ಲಿ ನಾಶ ಆಗೋಯ್ತು ಅನ್ನೋದನ್ನು ಮೊದಲು ಐತಿಹಾಸಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮಾರು 770 ಜನ ಶರಣರು ವಚನಗಳ ಬರೆದಾರೆ ಅಂತ ಹೇಳ್ತಾರೆ. 36 ಕೋಟಿ ವಚನ ಇದ್ದು ಅಂತ ಹೇಳ್ತಾರೆ. ವಚನಗಳೇ ಬರ್ತಾ ಇದ್ದಾವೆಲ್ಲ, ಬೇರೆ ಬೇರೆ ವಚನ ಹೇಳಿದ್ದಾರೆ. ಇಷ್ಟಿದ್ದಂಥ ವಚನಗಳು ಹಾಳವಾಗಿ ಹೋದವು. ಈಗ ನಮ್ಗೆ ಸಿಕ್ಕಂಥ ವಚನಗಳು 23,000. ಕೇವಲ ಹಳಕಟ್ಟಿಯವರು ಅಷ್ಟೇ ಅಲ್ಲ, ಆರ್ ಹಿರೇಮಠರು ಮಾಡಿದ್ದಾರೆ, ಸಿ ನಂದಿ ಮಠರು ಮಾಡಿದ್ದಾರೆ, ಬಸವಣ್ಣರು ಮಾಡಿದ್ದಾರೆ, ಕಲಬುರ್ಗಿಯವರು ಮಾಡಿದ್ದಾರೆ, ರಾಜು, ಇನ್ನೂ ಭಾಳ ಜನ ಇದ್ದಾರೆ. ಇವರೆಲ್ಲರಿಗೂ ಸಿಕ್ಕಂಥ ವಚನಗಳು ಇಲ್ಲಿವರೆಗೆ 23,000 ಮಾತ್ರ. ಅದರಲ್ಲಿ 12ನೇ ಶತಮಾನದ ವಚನಗಳು ಸುಮಾರು 12,500 13,000 ಅಷ್ಟೇ. ಉಳಿದಂಥವೆಲ್ಲ ಬಸವಣ್ಣನ ನಂತರ ಬಂದಿರೋದು. ಅದರಲ್ಲಿ ಭಾಳಷ್ಟು ಕಲುಷಿತಗೊಂಡಿದೆ ಅಂದರೆ ಅದು ಇದು 108 ವಿಚಾರ ಸೇರ್ಕೊಂಡ್ಬಿಟ್ಟು ಮೂಲ ತಂತ್ರಕ್ಕೆ, ಮೂಲ ತತ್ವಕ್ಕೇ ಬಂದಿದೆ. ಅದನ್ನ ಎರಡು ಕಡೆಯವರು ಹೇಳ್ತಾರೆ, ಅವರು ಕಲುಷಿತ ಮಾಡಿದ್ರಂತ, ಇವರು ಕಲುಷಿತ. ಇಲ್ಲಿ ಒಟ್ಟು ಕಲುಷಿತ ಆಗಿದೆ ಅಲ್ವಾ? ಕಲುಷಿತ ಆಗಿದೆ. ಯಾರು ಮಾಡ್ರು ಮೈನಾರಿಟಿ ಸ್ಟೇಟಸ್ ಕೊಡೋದಕ್ಕೆ ಕೇಳ್ತಾ ಇರೋದಕ್ಕೆ ತಾವು ಬೇಸ್ ಏನು ಹೇಳ್ತಾ ಇದ್ರಿ? ಇದು 12ನೇ ಶತಮಾನದಲ್ಲಿ ಶರಣರಿಂದ ಆರಂಭಗೊಂಡಿತು. ಇದಕ್ಕೆ ವಚನಗಳೇ ಮೂಲಾಧಾರ ಮತ್ತು ಆತ್ಮಲಿಂಗ ಆರಾಧನೆ ಮೂಲಾಧಾರ ಅಲ್ಲ. ನಾನು ಅದು ಆಚರಣೆಯಲ್ಲಿ ಬಂದಿಲ್ಲ, ನಾನು ಧಾರ್ಮಿಕ ತತ್ವಗಳೇ ಮಾತಾಡ್ತಾ ಇದ್ದೀನಿ. ಆಚರಣೆ ಬಂದಾಗ ಮಾತಾಡೋಣ. ಸಮಾಜದಲ್ಲಿ ಕೆಲವೊಂದಷ್ಟು ಆಚರಣೆಗಳು ಬೇಕೋ ಬೇಡೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದುಬಿಡ್ತವೆ. ಇಲ್ಲ ಹಾಗನ್ಬೇಡಿ. ಯಾಕಂತಂದ್ರೆ ಪ್ರತಿಯೊಂದು ಆಚರಣೆ ಹಿಂದೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ನಂಬಿಕೆಗಳಿರ್ತವೆ, ಸಿದ್ಧಾಂತಗಳಿರ್ತವೆ. ಈಗ ನೀವು ಇದನ್ನೇ ತಗೊಳ್ಳಿ. ನಾನು ಉದಾಹರಣೆ ಕೊಟ್ಕೊಂಡು ಹೇಳ್ತೀನಿ. ಹೇಳಿ. ಈಗ ನಮ್ಮ ಅಜ್ಜಿ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದ ರೀತಿ ತುಂಬ ಕಠೋರವಾಗಿತ್ತು. ಹೌದು. ನಮ್ಮ ತಂದೆ ತಾಯಿ ಕಾಲಕ್ಕೆ ಅದು ಕಡಿಮೆ ಆಯಿತು. ನನ್ನ ಕಾಲಕ್ಕೆ ನಮ್ಮ ಮನೆಯಲ್ಲಿ ಜಾತಿ ಭೇದ ಕೂಡ್ದಪ್ಪ, ಯಾರೇ ಬಂದರೂ ಸೀದಾ ಬರ್ತಾರೆ, ಉಳಿದವರೆಲ್ಲ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅದರ ಅರ್ಥ ನಾನು ನನ್ನ ಮನೆತನದ ವಿರುದ್ಧ ಹೋದೆ ಅಂತಲ್ಲ. ಅದು ಹಾಗಲ್ಲ. ಈಗ ನಿಮ್ಮ ತಿಳುವಳಿಕೆ ಆ ಕಠೋರತೆಯಲ್ಲಿನ ಬದಲಾವಣೆಗಳನ್ನು ನಾನು ತಗೊಂಡು ಬಂದೆ. ಎಕ್ಸಾಕ್ಟ್ಲಿ. ಈಗ ಲಿಂಗಾಯತರು ಆಗ್ತಿರೋದು ಅದೇ ಅಲ್ವೇನ್ರಿ? ಅಲ್ಲಲ್ಲ, ಹಂಗಂತ ನಾನು ಹನುಮಕ್ಕನವರಲ್ಲ ಅಂತ ಹೇಳಕ್ ಬರಲ್ಲ ಸರ್. ನೀವು ಓವರ್ ದ ಪೀರಿಯಡ್ ಎಜುಕೇಶನ್ ಬಂತು, ತಿಳುವಳಿಕೆ ಬಂತು, ಬೇರೆಯವ್ರು ನೋಡಿದ್ರ, ಮಾನವೀಯತೆಯನ್ನು ಕಲ್ಕೊಂಡ್ರ, ಹೌದು, ಹ್ಯೂಮನ್ ರೈಟ್ಸ್ ಓದ್ಕೊಂಡ್ರಿ, ಚೆನ್ನಾಗಿ ಮಾನವೀಯತೆಯನ್ನು ನೋಡ್ಕೊಂಡಿದ್ದೀರಿ, ಅದಕ್ಕೆ ಆಯಿತು. ನಾನು ಹೇಳೋದು ಈ ಧರ್ಮಗಳ ಶಿಕ್ಷಣ ಜ್ಞಾನ ಹೆಚ್ಚಾದಾಗೆ ಧರ್ಮಗಳ ಪ್ರಭಾವ ಕಡಿಮೆ ಆಗತ್ತೆ. ಅದ್ರ ಯಾವ ಸಂಶಯ ಇಲ್ಲ. ನೀವು ಲಿಂಗಾಯತ ಧರ್ಮಗಳ ಪ್ರಭಾವ ಅನ್ನೋದಿಲ್ಲ, ನಾನು ಸಾಮಾಜಿಕ ಪಿಡುಗುಗಳ ಪ್ರಭಾವ ಅಂತೀನಪ್ಪ ಅದನ್ನ. ಆಯ್ತು. ಈ ಪಿಡುಗುಗಳು ಬಂದಿದ್ದು ನಮ್ಮ ಅಜ್ಞಾನದಿಂದ ರೀ. ಹೌದು. ಈಗ ನಮ್ಮ ಜ್ಞಾನ ಹೆಚ್ಚಾದಂಗೆ ಪಿಡುಗುಗಳು ತಾನೇ ಹೋಗ್ಬಿಡ್ತವೆ. ಪಿಡುಗುಗಳನ್ನ ನಾನು ದೂರ ಇಟ್ಟೆ ಅನ್ನುವ ಕಾರಣಕ್ಕಾಗಿ ನಾನು ಆ ಮನೆತನದಿಂದ ಡಿಸ್ಕನೆಕ್ಟ್ ಆಗಿ ನಾನು ಇನ್ನೊಂದು ತಪ್ಪು. ಅವ್ನು ಹೇಳೋದು ತಪ್ಪು. ಅವ್ರು ಯಾರು ಹೇಳ್ಕೊಡುದು ಯಾರು ಹೇಳಿ ತಪ್ಪು. ನಾನು ಅದನ್ನು ಸಮರ್ಥನೆ ಎಂದೂ ಮಾಡಲಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂನಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ, ಜುದಾಯಿಸಮ್ನಲ್ಲಿ ಇದು ಸಾಧ್ಯ. ಯಾಕಂದ್ರೆ ಡೂಸ್ ಆ್ಯಂಡ್ ಡೋಂಟ್ಸ್ ಬರೆದಿಟ್ಟಿದ್ದಾರೆ ಸರ್ ಅಲ್ಲಿ. ಹೌದು, ಡೂಸ್ ಆ್ಯಂಡ್ ಡೋಂಟ್ಸ್ ಬರೆದಿಟ್ಟಿದ್ದಾರೆ. ನಮ್ಮ ಶರಣರು ಬರೆದಿಟ್ಟಿದ್ದಾರೆ. ಕಳಬೇಡ, ಕೊಲೆಬೇಡ, ಹುಸಿಯ ನುಡಿಯಲು ಬೇಡ, ಅಣ್ಣರಿಗೆ. ಸರ್ ಅದನ್ನ ಧಾರ್ಮಿಕ ಕಟ್ಟಳೆ ಅನ್ನೋದಿಲ್ಲ. ಒಂದ್ ನಿಮಿಷ ದಯವಿಟ್ಟು. ಅದಕ್ಕೆ ಹಿಂದೂ ಇತ್ತು ಅಲ್ಲಿ ಜಾಮದಾರ್ ಸರ್, ಅದನ್ನ ಧಾರ್ಮಿಕ ಕಟ್ಟಳೆ ಅನ್ನೋದಿಲ್ಲ. ಇಲ್ಲ, ಅದು ಮನುಷ್ಯನ ಮೊರಾಲಿಟಿ. ಅದು ಇಲ್ಲ, ಅದು ನೀವು ಹೇಳ್ತೀನಿ. ಅಲ್ಲ, ಒಂದ್ ನಿಮಿಷ. ಲಿಂಗಾಯತರು ಕಳಬೇಡ ಕೊಲಬೇಡ ಅಂದ್ರೆ ಉಳಿದವ್ರು ಕಳತನ ಮಾಡಬಹುದು, ಕೊಲ್ಲಬಹುದು ಅಂತ ಅರ್ಥ. ಲಿಂಗಾಯತ ಅಪ್ರಾಯ ಆಗತ್ತೆ, ಉಳಿದವ್ರು ಮಾಡ್ಕೊಂಡು ಜೈಲಿಗೆ ಹೋಗ್ತಾರೆ ಇಷ್ಟೇ. ನಾ ಹೇಳೋದು ಕಳಬೇಡ ಕೊಲಬೇಡ ಅನ್ನೋದು ಧಾರ್ಮಿಕ ಕಟ್ಟಳೆ ಅಲ್ಲ. ಹೌದು. ನಿಮ್ಮ ತಂದೆ ತಾಯಿಯನ್ನು ಗೌರವಿಸೋದು ಅದು ಧಾರ್ಮಿಕ ಕಟ್ಟಳೆ ಆಗೋದಿಲ್ಲ. ಸಮಾಜದಲ್ಲಿ ನೈತಿಕವಾಗಿ ಬದುಕಬೇಕಾದ ವಿಧಾನ ಆಗತ್ತೆ. ಒಂದು ನಿಮಿಷ. ನೀವು ಜನರಲ್ ಎಥಿಕ್ಸ್ ಮಾತಾಡಿ. ಅಲ್ಲ, ನೀವು ಜನರಲ್ ಎಥಿಕ್ಸ್ ಹೇಳ್ತೀರಾ ಅಥವಾ ಧಾರ್ಮಿಕ ಎಥಿಕ್ಸ್ ಹೇಳ್ತೀರಾ? ನೀವು ಹಂಗೆ ಹೇಳೋದಾಗಿತ್ತಂದ್ರೆ ಮನುಧರ್ಮ ಸ್ಮೃತಿ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ. ಈ ಮನುಸ್ಮೃತಿ ತಗೊಳ್ಳಿ, ನಾರದ ಸ್ಮೃತಿ ತಗೊಳ್ಳಿ, ವಿಷ್ಣು ಸ್ಮೃತಿ ತಗೊಳ್ಳಿ, ಯಾದವರ್ಗ 18 ಸ್ಮೃತಿಗಳನ್ನ ತಗೊಳ್ಳಿ. ಅವು ಧಾರ್ಮಿಕ ಗ್ರಂಥಗಳ ಮತ್ತೇನ್ರಿ? ಅದು ಏನು ಹೇಳ್ತಾರೆ ಪ್ರಾರಂಭದಲ್ಲಿ ಮನುಸ್ಮೃತಿ ಏನು ಹೇಳ್ತಾನೆ? ಇದು ವೇದಗಳ ಒಂದು ಭಾಗ ಅಂತ ಹೇಳಿ ಚಾಲನೆ ಮಾಡ್ತಾನೆ ಮನುಸ್ಮೃತಿ. ದಯವಿಟ್ಟು ತಾವು ಓದಿ, ಕನ್ನಡದಲ್ಲೂ ಇದೆ. ಅಲ್ಲಲ್ಲ, ಮನು ಈಸ್ ನಾಟ್ ಅ ಮೆಸೆಂಜರ್ ಆಫ್ ಗಾಡ್. ಮನುಸ್ಮೃತಿ ಇಸ್ ನಾಟ್ ಅ ಮೆಸೇಜ್ ಆಫ್ ಗಾಡ್. ಅದು ಮೆಸೆಂಜರ್ ಗಾಡ್. ಈ ಕರ್ತವ್ಯ ಬರೋ ಸಂತೋಷ. ನಮ್ಮ ಋಷಿಗಳಿಗೆ ವೇದಗಳಿಗೆ ನಾವು ಶ್ರುತಿ ಸ್ಮೃತಿ ಅಂತೀವಿ. ಶ್ರುತಿಗಳು ಅಂದರೆ ದೇವರಿಗೆ. ನಮ್ಮ ಋಷಿಗಳಿಗೆ ಯಾರು ಇದನ್ನು ಹೇಳಿದರು? ವೇದಗಳೇನು ಹೇಳುತ್ತೆ? ಅಪೌರುಷೇಯ ಅಲ್ಲ, ಅಪೌರುಷೇಯ ಕರೆಕ್ಟು. ಅಂದರೆ ಮನುಷ್ಯರದ್ದು ಹುಟ್ಟಿದ್ದಲ್ಲ ಇದು. ಹೌದು. ಆಮೇಲೆ ನಮ್ಮ ಋಷಿಗಳಿಗೆ ವೇದಗಳನ್ನ ಬರೆಯೋಕ್ಕೆ, ವೇದಲ್ಲಿದ್ದ ತತ್ವಗಳನ್ನ ಹೇಳಲಿಕ್ಕೆ ಯಾರು ಹೇಳಿದರು? ದೇವರೇ ಹೇಳಿದರು. ಸ್ಮೃತಿಗಳು ಕೇಳಿದ್ದಲ್ಲ, ಪೌರುಷೇಯ. ಕೇಳಿದ್ದು ಪೌರುಷೇಯ ಸ್ಮೃತಿಗಳು. ಇದು ಕೇಳಿದ್ದೀರಿ, ಬರ್ದಿದ್ದಲ್ಲ. ವೇದಗಳನ್ನು ಕಂಪೈಲ್ ಮಾಡಬೇಕಾದ್ರೆ ಎಷ್ಟೋ 1000 ವರ್ಷದ ಕಂಪೈಲ್ ಆಗಿದೆ. ಈಗ ಮನುಸ್ಮೃತಿಗೆ ಈಗ ವೇದಕ್ಕೆ ಬಂದಾಗ ಏನಂತೀರಿ? ಋಗ್ವೇದ ಸಂಹಿತ ಅಂತೀರಿ.
ಋಗ್ವೇದ ಅನ್ನೋದಿಲ್ಲ. ಸಂಹಿತ ಅಂದರೆ ಕಂಪ್ಯಾಲೇಷನ್. ಈಗ ನಿಮ್ಮ ಉದಾಹರಣೆ ಹೇಳ್ತೀನಿ, ನಾನು ಓದಿದ್ದೀನಿ ಅದನ್ನು. ಈ ಋಗ್ವೇದದಲ್ಲಿ 10ನೇ ಮಂಡಲ ತಗೊಳ್ಳಿ. 10ನೇ ಮಂಡಲದಲ್ಲಿ ಸೃಷ್ಟಿ ಹೇಗೆ ನಿರ್ಮಾಣ ಆಯಿತು ಅನ್ನೋದಕ್ಕೆ 5-6 ಸೂಕ್ತಗಳಿದೆ. ನೀವು ಅದನ್ನೇ ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ಮತ್ತು ಜೀವ್ಗಳಿಗೆ ಹೋಗಿ ಒಂದೇ ಇದೆ. ಅದು ಯಾವುದು? ಅವ್ರ ಬುಕ್ ಆಫ್ ತೋರಾ ಅಂತ 24 ಬುಕ್ಗಳು, ಅದರಲ್ಲಿ 5 ಬುಕ್ಗಳು ಪೆಂಟಾಟ್ಯೂಕ್ ಅಂತಾರೆ. ವೇದಗಳು ಭೂಮಿ ಹಿಂಗೆ ಸೃಷ್ಟಿ ಆಗಿರುವ ಸಾಧ್ಯತೆ ಇದೆ, ಆಗಿರಬಹುದು ಅಂತ. ಎಕ್ಸಾಕ್ಟ್ಲಿ, ನಾನು ಅಲ್ಲಿಗೆ ಬರ್ತೀನಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನಾನೇನು ಹೇಳ್ತಾ ಇರೋದು, ಈ 3 ಧರ್ಮಗಳು ಪ್ರತ್ಯೇಕ ಬರಲಾರದಷ್ಟು ಅವರಲ್ಲಿ ಸಾಮ್ಯತೆ ಇದೆ. ಅದನ್ನು ಯಾರು ಇವರು ಹೇಳ್ತಾ ಇಲ್ಲ. ಯಾಕಂದರೆ ಜೆನೆಸಿಸ್ ಅಂತ ಜೂಗಳ ಬೈಬಲ್ನಲ್ಲಿ ಒಂದು ಬುಕ್ ಇದೆ. ಆ ಜೆನೆಸಿಸ್ ಬುಕ್ಕು ಮುಸಲ್ಮಾನರಿಗೂ ಅದೇ ಇದೆ, ಕ್ರಿಶ್ಚಿಯನ್ರಿಗೂ ಅದೇ ಇದೆ. ಹೌದು. ಈ 3 ಧರ್ಮಗಳಲ್ಲಿ ಸೃಷ್ಟಿ ಹಾಗೆ ಉಗಮ ಆಯ್ತು, ಒಂದೇ ಥೇರಿ. ದೇವರು ಒಂದು ದಿವಸ ಚಾಲೂ ಮಾಡಿದ ಸೋಮವಾರ, ಸಂಡೇ ಸ್ಯಾಟರ್ಡೇವರೆಗೆ ಕ್ರಿಯೇಟ್ ಮಾಡಿದ ಜಗತ್ತನ್ನು, ಸಕಲ ಚರಾಚರ ವಸ್ತುಗಳನ್ನ ತಯಾರು ಮಾಡಿದ, ಆಕಾಶ, ಭೂಮಿ, ಲೈಟು, ಕತ್ಲೆ ಎಲ್ಲ ತಯಾರು ಮಾಡಿದ. 7ನೇ ದಿವಸಕ್ಕೆ ಭಾಳ ದಣವಾಯಿತು, ರೆಸ್ಟ್ ಮಾಡಿದ. ಅಲ್ಲಿ ರೆಸ್ಟ್ ಮಾಡಿದ. ಅದೇ ಹಾಲಿಡೇ, ಅದೇ ಸಬ್ಬತ್. ಇದನ್ನು ಹೇಳಿದರು. ಇದು ಕ್ರಿಶ್ಚಿಯನ್ರು ಒಪ್ತಾರೆ, ಮುಸಲ್ಮಾನರು ಒಪ್ತಾರೆ, ಜ್ಯೂಸ್ ಒಪ್ತಾರೆ. ಹೌದು. ನೀವು ಒಂದೇ ತೆರೀತಾನೆ ಅದಕ್ಕೆ. ಹೌದು. ಈಗ ನಾವು ಬರೋಣ, ಈ ಜಗತ್ತನ್ನು ಯಾರು ಯಾವಾಗ ಹೇಗೆ ಮಾಡಿದರು ಅಂತ ಪ್ರಶ್ನೆ ಕೇಳುತ್ತೆ. ಉತ್ತರ ಹೇಳ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಅದು ವೇದದ, ಋಗ್ವೇದದ, ನ್ಯಾಸದ ಸೂಕ್ತದಲ್ಲಿ ಯಾರು ಕ್ರಿಯೇಟ್ ಮಾಡಿದ್ರೆ 3 ಪ್ರಶ್ನೆ ಉತ್ತರ ಹೇಳಲ್ಲ. ಅದು ಗೊತ್ತಿಲ್ಲ. ನಾವು ಪರ್ಹ್ಯಾಪ್ಸ್ ಹೀ ಅಪ್ ದೇರ್ ಮೇನು, ಮೇಲೆ ಅವನಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿರಲಿಕ್ಕಿಲ್ಲ. ನೋಡಿ ಹೆಂಗೆ ಹೇಳ್ತದೆ, ದೇವರಿಗೂ ಕೂಡ ಗೊತ್ತಿರ್ಬೋದು, ದೇವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ಜಗತ್ತನ್ನು ಯಾರು ತಯಾರು ಮಾಡಿದ್ರು ಅಂತ ಋಗ್ವೇದದಲ್ಲಿ ಭಾಳ ಸೈಂಟಿಫಿಕ್ ಮಾತು ಹೇಳುತ್ತೆ. ಅದು ನಮ್ಮ ಗೀತಾ ರಶಲಿನ ಕೃಷ್ಣ ಬಾಯಿ ತೆಗೆದ ತಕ್ಷಣ ಜಗತ್ತಿನೆಲ್ಲ ಆಗು ಹೋಗಳು ಎಲ್ಲ ಕಂಡುಬಿಟ್ರು ಅರ್ಜುನಿಗೆ. ಬೈಬಲ್ ಬರ್ತದಲ್ಲ, ಅದೇ ವಿಶ್ವಕರ್ಮನ ಸೂಕ್ತಲ್ಲಿರ್ತಕ್ಕಂಥ ಒಂದು ಮಾತು ಇಲ್ಲಿ ಬಂದಿದೆ. ಅದನ್ನು ಓದಿದೆ ನಾನು. ಓದಿದಾಗ ಮೈ ಗಾಡ್, ಇದು ಗೀತೆಯಲ್ಲೇ ಬಂದಿದೆ ಅಲ್ಲ ಅಂದರೆ ನಾನು ಅವ್ರು ಕೇಳಿದೆ. ತಾತಾಚಾರ್ಯ ಅಂತ ಡೈರೆಕ್ಟರ್ ಇದ್ದರು. ಏನು ರೀ ತಾತಾಚಾರ್ಯ ಅವರೇ, ಗೀತೆಯಲ್ಲೇ ಭಾಗ ಇಲ್ಲಿ ಬಂತು, ಇಲ್ಲಿ ಭಾಗ ಗೀತೆಗೆ ಹೋದಂತ ಕೇಳಿದೆ. ಅವ್ರೇನು ಹೇಳ್ತಾರೆ, ಇಲ್ಲ ಸರ್ ಕಟ್ಟೋರು, ಅದಕ್ಕಿಂತ ಮೊದಲೇ ಗೀತೆ ನಂತರದ್ದು ಇದ್ರ ಭಾಗ ಹೋಗಿದೆ. ಗೀತೆ ಕೂಡ ಕಂಪೈಲೇಷನ್ ಅಂತ ತಾತಾಚಾರ್ಯ ಹೇಳಿದ್ದು. ಅವ್ರು ಇದ್ದಾರೆ, ನನ್ನ ಮಾತು ಕೇಳ್ತಾ ಇದ್ದಾರೆ. ಶಂಕರಾಚಾರ್ಯರು ಗೀತೆ ರಚಿಸಿದ್ರು ಅಂತ ವಾದಿಸುವವರು ಇದ್ದಾರೆ. ಅದೇ ಅಲ್ಲಲ್ಲ, ಗೀತೆ ರಚಿಸಿದ್ದೆ ಅಲ್ಲಲ್ಲ, ವಾದಿಸುವವ್ರನ್ನ ನೋಡಿಲ್ಲ. ಅಲ್ಲಲ್ಲ ಸರ್, ಹಾಗೆ ವಾದಿಸುವವರನ್ನು ನಾನು ನೋಡಿದ್ದೀನಿ. ನಾನು ಒಪ್ತೀನಿ ಅಂತಲ್ಲ ಅದನ್ನ. ಈ ನಮ್ಮ ಇವತ್ತಿನ ಆಚರಣೆಗಳಿಗೆ ನೀವು ವೈದಿಕ ಧರ್ಮದಲ್ಲಿ ಹೋಗಿ ನೋಡ್ಬೇಕಾದ್ರೆ ಗ್ರಾಹ್ಯ ಸೂತ್ರಗಳನ್ನ ಓದ್ಬಿಡಿ, ನೀವೇ ಅರ್ಥ ಮಾಡಿ, ಮೈ ಗಾಡ್ ಇದ್ರಾಗಿದೆಯಲ್ಲಪ್ಪ, ಬೆಳಿಗ್ಗೆ ಅದಕ್ಕೆ ಹಿಂಗೆ ಮಾಡ್ತೀನಿ, ಹೆಂಗೆ ಹೇಳ್ಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು, ಹೆಂಗೆ ಹೇಳ್ಬೇಕು, ಬೆಳಗಡೆ ಹೇಳ್ಬಾರ್ದು, ಎಡಗಡೆ ಹೇಳ್ಬೇಕು, ಆಮೇಲೆ ಹಲ್ಲು ಉಜ್ಜಬೇಕು, ಸ್ನಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಇವೆಲ್ಲ ಅದರ ಗ್ರಾಹ್ಯ ಸೂತ್ರ ಬಂದುಬಿಟ್ಟಿದ್ದಾರೆ. ಅದನ್ನು ಮನುಸ್ಮೃತಿಯಲ್ಲೇ ಬರ್ತದೆ ಕೆಲವು ಕಡೆ. ಅದು ಗ್ರಾಹ್ಯ ಸೂತ್ರಗಳು ಭಾಳ ಮೂಲ. ನೀವು ಹಾಗ್ಬಿಟ್ರೆ ಮನುಸ್ಮೃತಿಯಲ್ಲಿ ಏನು ಹೇಳ್ತದೆ? ಮನುಸ್ಮೃತಿಯಲ್ಲಿ ನೀವು ಹೇಳಿದ್ರಲ್ಲ, ನಿಮ್ಮ ಪ್ರತಿಯೊಂದು ಆಚರಣೆಗೆ ಅಲ್ಲಿ ಆಧಾರ ಇದೆ ರೀ. ಮನುಷ್ಯ ಒಂದೇ ಅಲ್ಲ, ಇನ್ನೂ 18 ಸ್ಮೃತಿಗಳಿದೆಯಲ್ಲ. ಯಾಜ್ಞವಲ್ಕ್ಯ ಸ್ಮೃತಿ ತೊಗೊಳ್ಳಿ, ಪರಾಶರ ಸ್ಮೃತಿ ತೊಗೊಳ್ಳಿ. ನಾನು 7 ಸ್ಮೃತಿಗಳನ್ನು ಓದಿದ್ದೀನಿ. ಓಕೆ, ಅದರಲ್ಲೆಲ್ಲ ಹಿಂಗೆ ಹೇಳ್ತಲ್ಲ. ಏನಂದರೆ ನೀವು ಹೇಳಿದ್ದು ನಮ್ಮ ಆಚರಣೆಗೆ ಬೇರೆ ನಂಬಿಕೆ ಕಣ್ಮದಿಲ್ಲ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲಿ ಇದೆ. ನಾನು ಮನುಸ್ಮೃತಿಯನ್ನು ಒಪ್ಪುವುದಿಲ್ಲ ಅಂತ ಹೇಳೋನು ಹಿಂದೂ ಹೌದಾ ಅಲ್ವಾ? ಮನುಸ್ಮೃತಿ ಒಪ್ಪೋದಿಲ್ಲ, ವೈಯಕ್ತಿಕ ಬಿಟ್ಬಿಡಿ. ಅದೇ ವೈಯಕ್ತಿಕ ಬಿಡೋದಲ್ಲ. ಜಾಮದಾರ್ ಸರ್, ಒಂದು ನಿಮಿಷ. ಕುರಾನನ್ನು ಒಪ್ಪೋದಿಲ್ಲ, ಬಟ್ ನಾನು ಕುರಾನನ್ನು ಒಪ್ಪುವುದಿಲ್ಲ, ಪೈಗಂಬರರು ಒಪ್ಪುವುದಿಲ್ಲ ಅಂತ ಹೇಳೋನು ಮುಸ್ಲಿಂ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಬೇಸ್ ಕೊಲಾಪ್ಸ್ ಅಲ್ಲಿಗೆ. ಬೈಬಲನ್ನು ಒಪ್ಪುವುದಿಲ್ಲ, ಯೇಸು ಕ್ರಿಸ್ತನನ್ನು ಒಪ್ಪುವುದಿಲ್ಲ ಅನ್ನೋನು ಕ್ರಿಶ್ಚಿಯನ್ ಆಗಕ್ಕೆ ಸಾಧ್ಯ ಇಲ್ಲ. ಸರಿ ಅಲ್ವಾ? ಸರಿ. ಆದರೆ ನಾನು ಮನುವನ್ನು ಒಪ್ಪುವುದಿಲ್ಲ, ಮನುಸ್ಮೃತಿಯನ್ನು ಒಪ್ಪುವುದಿಲ್ಲ ಅನ್ನೋನು ಹಿಂದೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ ನೀವು? ಅವನ ವೈಯಕ್ತಿಕ ಸ್ವಾತಂತ್ರ್ಯ ಸಾಧ್ಯ ಇದೆ. ಅವನ ವೈಯಕ್ತಿಕ ಸ್ವಾತಂತ್ರ್ಯ ಅದು, ಅವನ ವೈಯಕ್ತಿಕ ಸ್ವಾತಂತ್ರ್ಯ ಅದು. ನೋಡಿ, ಆ ಸ್ವಾತಂತ್ರ್ಯ ಯಾಕಿದೆ ಅಂದರೆ, ನೀವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಓದಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನಲ್ಲಿ ಹಿಂದೂ ಧರ್ಮದ 7 ಲಕ್ಷಣಗಳನ್ನ ಹೇಳಿದ್ದಾರೆ. ಒಂದೊಂದು ಲಕ್ಷಣ ಮೇಲೆ ಒಂದು ಚಾಪ್ಟರ್ ಬರೆದಿದ್ದೀನಿ. ಅದು ಹೇಗೆ ತಾಳೆ ಆಗುಲ್ಲ ಲಿಂಗಾಯತ ಬಂದ ಅದನ್ನು ಬರೆದಿದ್ದೀನಿ. ಅಲ್ಲಿ ಬಂದಾಗ ಮೊದಲೇದೇನು ಹೇಳ್ತದೆ, ಈಗ ನೀವು ಹಿಡ್ದು ಅನ್ಬೇಕಾಯ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಮೊದಲೇ ಲಕ್ಷಣ ಏನು? ವೇದಗಳಲ್ಲಿ ನಂಬಿಕೆ, ವೇದಗಳೇ ಅಂತಿಮ. ಅದು ವೇದಗಳು, ವೇದವಾಕ್ಯ ಅಂದರೆ ದೇವರ ವಾಕ್ಯ. ಆ ಟೈಪು ಇರಲೇಬೇಕು ಹಿಂದೂ ಆದವನಿಗೆ. ಮೊದಲೇ ಲಕ್ಷಣ ನಾನು ಹೇಳಿದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ದು. ಪಿ ಗಜೇಂದ್ರ ಕಟ್ ಚೀಫ್ ಜಸ್ಟಿಸ್ ಇದ್ದಾಗ 4 ಜಡ್ಜ್ಗಳು ಮಾಡಿದ್ದಾರೆ ಅದನ್ನ. ಮೊದಲೇ ಲಕ್ಷಣ. 2ನೇ ಕರ್ಮ ಸಿದ್ಧಾಂತ ಇರಲೇಬೇಕು ಹಿಂದೂ ಆಗ್ಬೇಕಾದ್ರೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಾ ಹೇಳ್ತಾ ಇದ್ದೇನೆ, ನನ್ನ ವಾಕ್ಯ ಅಲ್ಲ, ಅದು ನನ್ನ ಅಭಿಪ್ರಾಯನೂ ಅಲ್ಲ. ಕರ್ಮ ಸಿದ್ಧಾಂತ ನಂಬಲೇಬೇಕು, ಅಷ್ಟಕ್ಕೆ ಅವ್ರು ಬಿಡೋದಿಲ್ಲ.
ನಾನು ನಿಮಗೆ ಹೇಳ್ತಿಲ್ಲ ಸ್ವಾಮಿ, ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಹೇಳ್ತೀರಿ, ಓದ್ಕೊಂಡ್ಬಿಡಿ, ತಪ್ಪಾಗಿದೆ ಅವರು ಹಾಕಿಬಿಡಿ, ನೀವು ಅಪೀಲ್ ಹಾಕ್ಕೊಂಡ್ಬಿಡಿ, ನಮಗೇನು ತೊಂದರೆ ಇಲ್ಲ. ಎರಡನೇ ಹೇಳಿ ಕರ್ಮ ಸಿದ್ಧಾಂತ ಬರೀ ಈ ಕರ್ಮ ಅಲ್ಲ, ಕರ್ಮ ಸಿದ್ಧಾಂತ ಅವ್ರು ಹೇಳ್ತಾರೆ ಜನನ ಮರಣ ಹೇಗೆ ಒಂದು ಸೈಕಲ್ಲು, ಅದೇ ರೀತಿ ಜಗತ್ತಿನ ಸೃಷ್ಟಿ ಲಯ ಸ್ಥಿತಿ ಕೂಡ ಒಂದು ಸೈಕಲ್ಲೇ. ಇದಕ್ಕೆ ಯಾವುದೇ ನಿಶ್ಚಿತವಾದಂಥ ಧರ್ಮಗ್ರಂಥ ಅನ್ನೋದಿಲ್ಲ. ಯಾಕಿಲ್ಲ ಅಂದರೆ 4 ವೇದಗಳು, 18 ಶಾಸ್ತ್ರಗಳು, 18 ಪುರಾಣಗಳು, ನಮಗೆ ಗೊತ್ತಿರಬೇಕಾದ್ರೆ 114 ಉಪನಿಷತ್ತುಗಳು, ಇವೆಲ್ಲನೂ ಒಂದೇ. ಆದರೆ ಯಾವುದನ್ನು ನಮ್ಮ ಅದರೊಳಗಡೆ ಕಾಂಟ್ರಡಿಕ್ಷನ್ ಇದೆ. ನೀವು ಈಗ ಭಾರತದ ತತ್ವಶಾಸ್ತ್ರ ತಗೊಳ್ಳಿ, ನ್ಯಾಯ ಅಂತ ಬರ್ತದೆ, ಮೀಮಾಂಸೆ ಅಂತ ಬರ್ತದೆ, ಮೀಮಾಂಸೆ ಉತ್ತರ ಮೀಮಾಂಸೆ ಪೂರ್ವ ಮೀಮಾಂಸೆ ಅಂತ ಬರ್ತದೆ. ಅದೆಲ್ಲ ನೋಡ್ಕೊಂಡ್ಬಿಟ್ರೆ ಒಂದಕ್ಕೊಂದು ವಿರೋಧ ಇದೆ ಅದರಲ್ಲಿ. ಅದಕ್ಕೇನು ಸೆಪ್ರೇಟ್ 6 ಭಾಗ ಮಾಡಿದ್ರು. ನೀವು ವೇದಾಂತಿಗಳನ್ನ ಕೇಳಿದರೆ ನ್ಯಾಯ ಸಿದ್ಧಾಂತಿಗಳು ಮೀಮಾಂಸೆಗಳನ್ನ ಹೇಟ್ ಮಾಡ್ತಾರೆ ಅವರು, ಆದರೆ ಅದು ಹಿಂದೂ ಧರ್ಮನೇ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ರು, ಇದಕ್ಕೆ ಒಂದೇ ಒಂದು ಬೈಬಲ್ ಹೆಂಗಿದೆ ಮುಸಲ್ಮಾನ್, ಇದಕ್ಕೆ ಕ್ರಿಶ್ಚಿಯನ್ರಿಗೆ, ಕುರಾನ್ ಹೆಂಗಿದೆ ಮುಸಲ್ಮಾನರಿಗೆ, ಹಿಂಗೆ ಅಥವಾ ಜಂಡವೆಸ್ಟ ಹೇಗಿದೆ ಪಾರ್ಸಿಗಳಿಗೆ, ಇಲ್ಲ ಹಂಗಿಲ್ಲ. ಈ ಮೋಕ್ಷ ಪಡೀಲಿಕ್ಕೆ ಒಂದು ದಾರಿ ಅಲ್ಲ, ಅನೇಕ ದಾರಿಗಳು. ಹೌದು, ಅನೇಕ ದಾರಿಗಳು. ನೀವು 3ಕ್ಕೆ ಇಳಿಸ್ಬಿಟ್ಟಿದ್ದಾರೆ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಅಂತ ಹೇಳ್ತಾರೆ. ಬಸವಣ್ಣವ್ರು ತೊಗೊಂಡ್ಬಿಟ್ರೆ ಭಕ್ತಿ ಮಾರ್ಗಕ್ಕೆ ಬರ್ತಾರೆ, ಮತ್ತೊಬ್ಬರ ಕಡೆ ವೇದಿಕೆ ಹೋದ್ರೆ ಜ್ಞಾನ ಮಾರ್ಗಕ್ಕೆ ಹೋಗ್ತಾರೆ, ಕರ್ಮ ಮಾರ್ಗ ಅಲ್ಲಿ ಇಟ್ಬಿಡಿ. ಇವೆಲ್ಲ ಎಲ್ಲದಕ್ಕೂ ದಾರಿ ಇದೆ. ನೀವು ಕರೆ ಭಕ್ತಿ ಮಾರ್ಗ ಅಷ್ಟೇ ಅಂತ ಹೇಳೋಕ್ಕೆ ಬರೋದಿಲ್ಲ, ಜ್ಞಾನ ಮಾರ್ಗ ಅಷ್ಟೇ ಹೇಳೋಕ್ಕೆ ಬರೋದಿಲ್ಲ, ಕರ್ಮ ಮಾರ್ಗ ಅನ್ನೋಕ್ಕೆ ಬರೋದಿಲ್ಲ. ಸಾವರ್ಕರು ಹಿಂದುತ್ವ ಬುಕ್ಕಲ್ಲಿ ಎಷ್ಟು ಬರೀತಾರೆ, 4 ಪಾಯಿಂಟ್ಸ್ ಭಾಳ ನಿಜ ಅವರೇ ಬರೀತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಹೇಳ್ತಾರೆ ನೋಡಿ, ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಅವರು ಸಾವರ್ಕರ್ ಬರೆದಂಥ ಬುಕ್ಕು ಇವತ್ತಿಗೆ 103 ವರ್ಷ ಆಯಿತು, 102 ವರ್ಷ ಆಯಿತು. 1923 ಬಂದಿದೆ, ಅದು 22ರಲ್ಲಿ ಬರೆದು 23ಕ್ಕೆ ಬಂತು. ಅದನ್ನು ಕನ್ನಡದಲ್ಲಿ ಫಸ್ಟ್ ಹಾಡ್ಸೆಟ್ ಮಾಡಿದವರು ಹರ್ಡೇಕರ್ ಮಂಜಪ್ಪನವರು. 24ರಲ್ಲೇ ಮಾಡಿದ್ದಾರೆ ಹರ್ಡೇಕರ್ ಮಂಜಪ್ಪನವರು. ಲಿಂಗಾಯತ ಪಂಥದ ದೊಡ್ಡ ಪ್ರವರ್ತಕರು ಅವರು. ಅವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹಂಚಿದ್ರು ಅವರು. ನಿಮ್ಗೆ ಹೇಳ್ತೇನೆ, ಲಿಂಗಾಯತ ಹಂಚಿದ್ದು. ಅದರಲ್ಲಿ ಏನು ಹೇಳ್ತಾರೆ 4 ಪಾಯಿಂಟ್ಗಳು ನಿಮ್ಗೆ ಹೇಳ್ತೇನೆ. ಸಾವರ್ಕರ್ದು ಹಿಂದುತ್ವದಲ್ಲಿ, ಹಿಂದುತ್ವ ಬೇರೆ, ಹಿಂದೂ ಅವರೇ ಹೇಳ್ತಾರೆ. ಹಿಂದುತ್ವ ಡೆಫಿನೇಷನ್ ಬೇರೆ, ಹಿಂದೂಯಿಸಮ್ ಬೇರೆ ಅಂತ ಅವರೇ ಹೇಳ್ತಾರೆ, ಮತ್ತು ಅದು ಕಾರಣ ಕೊಡ್ತಾರೆ. ಆ ಕಾರಣ ನಾನು ಒಪ್ಕೊಳ್ತೇನೆ ರೀ, ನೆನ್ಪಿಟ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅದರಲ್ಲಿ, ಧಾರ್ಮಿಕವಾಗಿ ಜೈನರೇ, ಬೌದ್ಧರೇ, ಸಿಕ್ಕರೇ, ಲಿಂಗಾಯತರೇ. ನಾನು ಇವತ್ತು ಹೇಳ್ತಾ ಇಲ್ಲ ರೀ, ಸಾವರ್ಕರ್ 2103 ವರ್ಷ 2 ವರ್ಷದಿಂದ ಹೇಳಿದ್ದಾರೆ ಸಾವರ್ಕರ್ ಬುಕ್ಕಲ್ಲಿ, ಲಿಂಗಾಯತರೇ. ಆದರೆ ಜನಾಂಗೀಯವಾಗಿ, ಒಂದು ರಾಷ್ಟ್ರವಾಗಿ, ಒಂದು ಜೆನೆಟಿಕಲಿ ನಾವೆಲ್ಲರೂ ಹಿಂದೂಗಳೇ. ಯಾರ ಭಿನ್ನಾಭಿಪ್ರಾಯ ಇದೆ ಇದಕ್ಕೆ? ಜನಾಂಗೀಯವಾಗಿ ಒಂದು ರೇಸ್, ಹೌದು ನಮ್ಮಲ್ಲೆಲ್ಲ ಅದೇ ರೇಸ್ ಇದೆ. ರಾಷ್ಟ್ರವಾಗಿ, ಹೌದು ನಾವು ರಾಷ್ಟ್ರವಾಗಿ, ಹೌದು. ಓಕೆ, ಧಾರ್ಮಿಕವಾಗಿ ಅಲ್ಲ, ಒಂದು ರಾಷ್ಟ್ರವಾಗಿ, ಒಂದು ಜನಾಂಗವಾಗಿ ನಾವು ಹಿಂದೂಗಳೇ. ಅದಕ್ಕೆ ಅವ್ರು ಏನು ಡೆಫಿನೇಷನ್ ಕೊಟ್ಟರು, ಯಾರ ಪುಣ್ಯಭೂಮಿ, ಯಾರ ಜನ್ಮಭೂಮಿ ಎಲ್ಲಿದೆಯೋ ಅದು ಭಾರತೀಯರು ಅಂತ ಹೇಳಿದ್ರು. ಇದಕ್ಕೋಸ್ಕರ ಹೇಳಿದ್ರು ಅವರು. ಅವಾಗ ಏನಾಗ್ಬಿಡ್ತು, ನಿಮ್ಮ ಈ ಸಿಖ್ರು, ಜೈನರು, ಮುಸಲ್ಮಾನರು, ಪಾರ್ಸಿಗಳು, ಕ್ರಿಶ್ಚಿಯನ್ರು ಹೊರಗೆ ಹೋಗ್ಬಿಟ್ರು. ಯಾಕಂದ್ರೆ ಪುಣ್ಯಭೂಮಿ ಬೇರೆ ಕಡೆ ಇದೆ ಅವ್ರದ್ದು. ಅವ್ರು ಹೇಳಿದ್ರು ಇದಕ್ಕೆ, ಇದು ಹಿಂದುತ್ವ ಅನ್ನೋದು ಬೇರೆ ತತ್ವ, ಹಿಂದೂಯಿಸಮ್ಗೆ ಈಕ್ವಲ್ ಮಾಡಬಾರ್ದು ಅಂತ ಅವರೇ ಹೇಳ್ತಾರೆ. ಆ ಅರ್ಥದಲ್ಲಿ ಅವನು ಹೇಳ್ತಾರೆ, ನೀವು ಕೆಲವೊಂದು ಕೇಳ್ತೀರಿ, ನೀವು ಹಿಂದೂ ಧರ್ಮ ಯಾಕೆ ಹೊಡಿತಾ ಇದ್ದೀರಿ? ನಾವು ಎಲ್ಲಿ ಹೊಡಿತಿದ್ದೇವೆ ಸ್ವಾಮಿ? ಈ 3 ಅರ್ಥದಲ್ಲಿ ನಾವು ಹಿಂದೂಗಳು ಅಲ್ಲ ಅಂತ ಯಾವನು ಹೇಳಿದ್ದಾನೆ? ನಾನು ಇವತ್ತು ಸಾರ್ವಜನಿಕ ಹೇಳ್ತಾ ಇದ್ದೀನಿ. ಭೌಗೋಳಿಕವಾಗಿ, ರಾಷ್ಟ್ರೀಯತೆ ದೃಷ್ಟಿಯಿಂದ ಮತ್ತು ಒಬ್ಬ ಜನಾಂಗೀಯ ದೃಷ್ಟಿಯಿಂದ ಈ ದೇಶ ಹುಟ್ಟು ಇನ್ಕ್ಲೂಡಿಂಗ್ ಎಲ್ಲರೂ ಹಿಂದೂಗಳೇ. ಅದ್ರಾಗ ಯಾವ ತತ್ವ ಡಿಫ್ರೆನ್ಸ್ ಇಲ್ಲ. ಹಿಂದುತ್ವದಲ್ಲಿ ಅದು ಹೇಳಿದ್ದಾರೆ, ಅದನ್ನು ಸಾವರ್ಕರೇ ಹೇಳಿದ್ದಾರೆ. ಓಕೆ, ಲಿಂಗಾಯತರ ಬಗ್ಗೆನೇ ಹೇಳಿದ್ದಾರೆ. ಇದು ಹೊಸ ನಾನು ಸೇರಿಸ್ತಾ ಇಲ್ಲ, ಬುಕ್ಕನ್ನು ತೆಗೆದುಬಿಡಿ. ಅಂತ 8 ಚಾಪ್ಟರ್ಗಳು ಬಂದಿದೆ, ಅವ್ರದ್ದು 8 ಕಡೆ ಬಂದಿದೆ. ಅದನ್ನು ಮಾಡಿಕೊಂಡು ನಾನು ಈ ಯಾವುದದು ಒಂದು ಜನ ಬರ್ತಾರೆ ಸಮಾಜ ಬುಕ್ಕಿಯಲ್ಲಿ ದೊಡ್ಡ ಆರ್ಟಿಕಲೇ ಬರೆದೆ. ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ ಬಂದವು ರೀ. ಬರೆದವರೆಲ್ಲ RSS BJP ಬರ್ತಾರೆ ಕಮೆಂಟ್. ಅದನ್ನು ಇವು ಅರ್ಥ ಮಾಡ್ಕೊಳ್ಳೋರು ಏನು ಮಾತಾಡೋ ಅಪಾರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಅದಕ್ಕೆ ಲಿಂಗಾಯತ ಸ್ವತಂತ್ರ ಧರ್ಮ ಅಂದ್ಕೊಂಡು ನಾವು ಚರ್ಚೆಯನ್ನು ಆರಂಭಿಸಿದ್ವಿ. ಸ್ವತಂತ್ರ ಧರ್ಮ ಅಲ್ಲ, ಮೈನಾರಿಟಿ ಸ್ಟೇಟಸ್ಗಾಗಿ ಹೋರಾಟ ಅನ್ನುವುದನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ. ಅವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕರು ಬಂದಿದ್ದೀರಿ. ಒಂದೊಂದಾಗಿ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ನಮ್ಮ ಸಾಣೆಹಳ್ಳಿ ಗುರುಗಳು ಪಂಡಿತಾರಾಧ್ಯರು ಅಂತ ಹೆಸರಿಕೊಂಡಿದ್ದಾರೆ. ಅವರು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳ್ತಿರ್ತಾರೆ. ಆ ಪಂಡಿತಾರಾಧ್ಯ ಅನ್ನೋದು ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದು ತುಂಬ ದಿವಸದಿಂದ ನನಗೆ ಕಾಡ್ತಿರೋ ಪ್ರಶ್ನೆ. ಅದಕ್ಕೆ ಏನೋ ಒಂದು ಮೂಲ ಇದೆ ಅಂತ ಅವ್ರ ಹೆಸರಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರಿಗೆ ಕೇಳ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಮಾತಾಡೋದು. ಒಟ್ಟಾರೆ ಈ ಮಠಗಳ ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಲಿಂಗಾಯತ ಧರ್ಮ ಬಸವಣ್ಣ ಸ್ಥಾಪಿತ ಶರಣ ಧರ್ಮದಲ್ಲಿ ಮಠಗಳಿಗೆ ಅವಕಾಶನೇ ಇಲ್ಲ. ಫಸ್ಟ್ ಮೊದಲ 400 ವರ್ಷದ ಅವಧಿಯಲ್ಲಿ ಯಾವ ಮಠನೂ ಇರಲಿಲ್ಲ. ಒಂದು ಥರದ ಮಠಗಳು ಇದ್ದವು. ಅದು ವೀರಶೈವನೂ ಅಲ್ಲ, ಲಿಂಗಾಯತನೂ ಅಲ್ಲ. ಅವು ಕಾಳಾಮುಖಿ ಮಠಗಳು. ಯಾವ ಮಠಗಳು? ಕಾಳಾಮುಖಿ ಕಾಳಾಮುಖಿ. ಅವರಲ್ಲಿ ಮಠೀಯ ವ್ಯವಸ್ಥೆ ಇತ್ತು.
ಕಾಳಾಮುಖಿ ಕೆಲವು ಮಠಗಳು ಈಗಲೂ ಕೂಡ ಲಿಂಗಾಯತಲ್ಲಿ ಸೇರಿಕೊಂಡಿವೆ. ಒಂದು 18 ಮಠಗಳು ನಮ್ಮ ಕಡೆ ಲಿಸ್ಟ್ ಇದೆ, ಅದು ಯಾವ ಮಠಗಳು ಅಂತ ತಿಳ್ಕೊಂಡು ಅವು ಲಿಂಗಾಯತ ಪರಿವರ್ತನೆ ಆದವು. ಕಾಳಾಂಬಿಕೆ ಅಂತ ಕರ್ಕೊಳ್ಳಲ್ಲ ಅವರು. ಹಳೆ ನಮ್ಮ ಹಿಂದೆ ಕಾಳಾಂಬಿಕೆ ಆಗಿತ್ತು ಅಂತ ಹೇಳ್ಕೊಳ್ತಾರೆ. ಅಂತ ದೊಡ್ಡ ಮಠನೂ ಇದೆ, ನಾನು ಅವಶ್ಯ ಹೇಳೋದಿಲ್ಲ. ಆದರೆ ಉಳಿದ ಮಠಗಳು ಇರಲಿಲ್ಲ. ಈ ಮಠ ವ್ಯವಸ್ಥೆ ಚಾಲು ಆಗಿದ್ದು 16ನೇ ಶತಮಾನದ ನಂತರ ಇವೆಲ್ಲ ಆಗಿದ್ದು. ಇದೇ ತೊಂದರೆ ಆಗಿರೋದು ಮೊದಲನೇ 300-400 ವರ್ಷ ಅಂದರೆ 1427ರಿಂದ 1485 ಅವಧಿಯಲ್ಲಿ, ಈ 60-65 ವರ್ಷದ ಅವಧಿಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಮೊದಲನೆಯ 4 ವಂಶಗಳು ಆಳಿವೆ. ಕೊನೆಯ 3 ಅರಸರು ಇದಕ್ಕೆ ರಾಜಾಶ್ರಯ ಕೊಟ್ಟರು. ಪ್ರೌಢದೇವರಾಯ, ಮಲ್ಲಿಕಾರ್ಜುನ, ವಿರೂಪಾಕ್ಷಿ. ಈ 3ನೇ ರಾಜನ ಅವಧಿಯಲ್ಲಿ ಅಲ್ಲಿ ಸಾಳ್ವ ನರಸಿಂಹ ಅನ್ನೋನು ಪೂರ ಕಿತ್ತಾಕ್ಬಿಟ್ಟು ತಾನು ಅಧಿಕಾರ ವಹಿಸ್ಕೊಂಡು ಮಗ ಕೂಡ ಅಪ್ಪ ಕುಡ್ಕೊಂಡು 25 ವರ್ಷ ರಾಜ್ಯ ಆಳಿದರು ಸಾಳ್ವ ವಂಶದವರು. ಅವಾಗ ಅಲ್ಲಿ ವೈಷ್ಣವಿಸಮ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ನೀವು ವಿಜಯನಗರ ಹಂಪಿಗೆ ಹೋದರೆ ಇವತ್ತು ಎರಡೂ ಇದೆ, ವಿಜಯ ವಿಠಲನ ಗುಡಿನೂ ಇದೆ, ಪಂಪಾದ್ರಷ್ಟ ಗುಡಿನೂ ಇದೆ, ಎರಡೂ ಈಕ್ವಲೇ ಬೆಳೆದು. ಅದು ಯಾವಾಗ ಸಾಳ್ವ ನರಸಿಂಹ ಕಾಲದ ನಂತರ. ಆಮೇಲೆ 3 ವಂಶಗಳೆಲ್ಲ ಅವರು ವೈಷ್ಣವ ವಂಶದನೇ. ಈ ಸಂಗಮ ವಂಶದ 3 ಕೊನೆಯ ರಾಜರು 101 ವಿರಕ್ತರಿಗೆ ಆಶ್ರಯ ಕೊಟ್ಟರು, ಧರ್ಮ ಬೆಳೆಸಿದ್ರು, ಈ ಏನು ಮುಚ್ಚಿ ಹೋದಂಥ ವರ್ಷಗಳನ್ನ ಮೇಲೆ ತಂದರು ಅಂತ ನಮ್ಮ ಒಂದು ಇತಿಹಾಸ ಹೇಳುತ್ತೆ. ಆ ಕಾಲದಲ್ಲಿ ಅವಾಗನೇ ಏಕದಮ್ ಮಠಗಳು ಚಾಲೂ ಆಗಲಿಲ್ಲ. ಮೊದಲೇದು ಶಾಂತವೀರ ಸ್ವಾಮಿಗಳಂತ ಹೋದವರು ಮಧುಕರಿ ನಾಯಕನ ಹತ್ತಿರ ಹೋಗ್ಬಿಟ್ಟು ಚಿತ್ರದುರ್ಗದಲ್ಲಿ ಇದೇ ಮುರುಘಾ ಮಠ ಕಟ್ಟಿದರು. ಗೋಸಲ ಸಿದ್ದೇಶ್ವರ ಅಣ್ಣವರು ಹೋಗ್ಬಿಟ್ಟು ಸಿದ್ಧಗಂಗಾ ಮಠದಲ್ಲಿ ಕುಟ್ಕೊಂಡು ಇವತ್ತಿನ ಸಿದ್ಧಗಂಗಾ ಮಠ ಕೊಂಡ್ರು. ಅದರಲ್ಲಿ ಗೋಸಲ ಸಿದ್ದೇಶ್ವರ 3-4 ಮಂದಿ ಹೆಸರು ಬರ್ತವೆ, ಅವ್ರ ಸಮಾಧಿಗಳಿದೆ, ನೋಡ್ಬೋದು ಅಲ್ಲಿ. ಆನಂತರ ಗಣಲಿಂಗ ದೇವರು ಅಂತ ತಿಳ್ಕೊಂಡು ಹೋಗ್ಬಿಟ್ಟು ಸುತ್ತೂರು ಮಠದಲ್ಲಿ ದೊಡ್ಡದಾಗಿ ಬೆಳೆಸಿದ್ರು. ಇವು 3 ಮಠಗಳು ಬಿಟ್ಟರೆ ಆಮೇಲೆ 106 ಮಠಗಳು 1, 2, 4 ಬೆಳೆದು ಕೊನೆಗೆ ಎಲ್ಲಿಗೆ ಬಂತಂದರೆ ಈ ಮಠದಲ್ಲೇ ಗುಂಪುಗಳು ಚಾಲು ಆಯಿತು. ಆ ಗುಂಪಿಗೆ ಏನೇನಂತಾರೆ ಸಮಯಾಚಾರ. ಸಮಯ ಅಂದರೆ ಏನು? ಮುರುಘಾ ಸಮಯ, ಹಣಗಲ ಕುಮಾರಸ್ವಾಮಿ ಸಂಪ್ರದಾಯ, ಮತ್ತೊಂದು ತೋಂಟದೇರು, ಅದಕ್ಕೊಂದು ಬೇರೆ ಹೆಸರಿದೆ. ಹೀಗೆ 4-5 ಗುಂಪುಗಳಾಗಿ ಆ ಮಠದವರು ಮಠಗಳನ್ನ ಬೆಳೆಸೋಕೆ ಧರ್ಮದ ಬಗ್ಗೆ ಏನು ಮಾಡಲಿಲ್ಲ. ಹೀಗಾಗಿ ಕಳೆದ 300-400 ವರ್ಷದಲ್ಲಿ ಎಷ್ಟು ಮಠಗಳು ಬೆಳೆದ್ವಿ ಲಿಂಗಾಯತಲ್ಲಿ ಗೊತ್ತಾ? ಈಗ ಆ್ಯಕ್ಚುಲಿ ವೈಯಕ್ತಿಕವಾಗಿ ತಮಗೆ ಈ ಮಠೀಯ ವ್ಯವಸ್ಥೆ ಒಳ್ಳೆಯದು ಅನ್ಸುತ್ತಾ, ಇರಬೇಕು ಅನ್ಸುತ್ತಾ? ಪಾರ್ಟ್ಲಿ ಎಸ್, ಲಾರ್ಜ್ಲಿ ನೋ. ಪಾರ್ಟ್ಲಿ ಎಸ್, ಲಾರ್ಜ್ಲಿ ನೋ. ಯಾಕೆ ಪಾರ್ಟ್ಲಿ ಎಸ್ ಅಂದರೆ ಮಠೀಯ ವ್ಯವಸ್ಥೆಯಿಂದ ಮಠಗಳಿಗೆ ಬೆಳೆದು ಹೊರತಾಗಿ ಧರ್ಮ ಬೆಳೀಲಿಲ್ಲ, ತತ್ವ ಬೆಳೀಲಿಲ್ಲ. ತಮ್ಮ ಮಠದಲ್ಲಿ ದೊಡ್ಡದಾಯಿತು, ಅವ್ರದ್ದೇ ಗಲ್ಗೆ ಕಟ್ಕೊಳ್ಳಿ, ಪೂಜೆ ಮಾಡಿ, ಲಕ್ಷ ದೀಪೋತ್ಸವ ಮಾಡಿ, ಜಾತ್ರೆ ಮಾಡಿ, ಹರ ಹರ ಮಹಾದೇವಣ್ಣ ಇದೇ ಬೆಳೆದ್ಬಿಡ್ತು. ಹೀಗಾಗಿ ಆ ಮಟ್ಟಕ್ಕೆ ಹೋದರೆ ಮಠಗಳಿಂದ ಒಳ್ಳೆಯದು ಆಗಿಲ್ಲ ಭಾಳಷ್ಟು ಕಡೆ. ಆದರೆ ಇತ್ತೀಚೆಗೆ ಏನಾಗಿದೆ 100 ವರ್ಷದಲ್ಲಿ ಈ ಮಠಗಳು ಶಿಕ್ಷಣ ಪ್ರಸಾರದಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿವೆ. ಆ ಬೇಕೂರು ಮಠಗಳು ಯಾಕಂದರೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದೆ ಮಠಗಳಾದ್ರಿಂದ ಇವತ್ತು ನೋಡಿದ್ದೀರಿ ಎಷ್ಟು. ನಾನು ಹೆಚ್ಚಿಗೆ ಹೇಳ್ಬೇಕು ಬಯಸೋದಿಲ್ಲ. ತುಮಕೂರು ನೋಡಿ, ಸಿರಿಗೆರೆ ನೋಡಿ, ಸುತ್ತೂರು ನೋಡಿ, ಗದಗ ನೋಡಿ, ಎಲ್ಲಿ ನೋಡಿದಲ್ಲೆಲ್ಲ ಉಚಿತ ಪ್ರಸಾದ ನಿಲಯಗಳು ಅದು ಚಾಲು ಆದವು. ಶಿಕ್ಷಣ ಪ್ರಚಾರ ಚಾಲು ಆಯಿತು. ಈಗ ಎಷ್ಟು ದೊಡ್ಡ ಪ್ರಮಾಣ ಶಿಕ್ಷಣ ಪ್ರಚಾರ ಆಗಿದೆ. ನಾನು ಅವ್ರು ಯಾರೋ ಒಂದು ಪ್ರಶ್ನೆ ಕೇಳಿದಾಗಲೇ ಜಂಬಾಕ್ ಹೊಚ್ಕೊಳ್ಬೇಡಿ, ನಾನು ಜಂಬಾಕ್ ಹೊಡ್ಕೊಳ್ಳಲ್ಲ, ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ. ಸುಮಾರು 800ರಷ್ಟು ವಿವಿಧ ಥರದ ಕಾಲೇಜುಗಳಿದೆ, ಸಾವಿರಾರು ಹೈಸ್ಕೂಲ್ಗಳಿದೆ. ಇದು ಯಾರಿಂದ ಆಯಿತು ರೀ? ಯಾಕೆ ಆಯಿತು? ಒಂದು ಅರಿವು ಮೂಡ್ತು. ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ಸ್ಟೇಟಸ್ಸು, ಮೈನಾರಿಟಿ ಸ್ಟೇಟಸ್ಗೋಸ್ಕರ ಹೋರಾಟ ಏನಿದೆಯಲ್ಲ, ಲಿಂಗಾಯತ ನಾಯಕರಿಗೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅವೆಲ್ಲ ಮೈನಾರಿಟಿ ಸ್ಟೇಟಸ್ಗಳಿಗೆ ಬಂದುಬಿಟ್ರೆ ವಿಶೇಷ ಸವಲತ್ತುಗಳು. ಭಾಳ ದೊಡ್ಡ ಸವಲತ್ತಿದೆ. ಒಳ್ಳೆ ಪ್ರಶ್ನೆ ಕೇಳಿದಿರಾ? ಅಲ್ಲ ಬಾಳಿಸೋದು. ಯಾಕಂದರೆ ಈಗ ಏನಿದೆ, ರಿಸರ್ವೇಷನ್ ಬಂದ ಮೇಲೆ ನೀವೇ ಎಲ್ಲ ನಿಮ್ಮ ದುಡ್ಡು ಹಾಕೊಂಡು ಮಾಡಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಅಲ್ಲಿ ಕೊಡೋಕ್ಕೆ ಅವಕಾಶ ಇಲ್ಲ. ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಅಲ್ಲಿ ಯಾರಿಗೆ ಕೊಡ್ತಾರೆ? ನಾನು ಉದಾಹರಣೆ ಹೇಳ್ತೇನೆ. ನನ್ನ ಮಗನಿಗೆ, ನನ್ನ ಮಗ 98% ಮಾಡಿದ, ಒಳ್ಳೆ ಕಾಲೇಜ್ ಅಂತ ಅಲ್ಲಿ PUC ಹೋದಾಗ ಅವನ ಪಕ್ಕದಲ್ಲಿ ಕ್ಯೂ ನಿಂತಿದ್ರಲ್ಲ. ನಾನು ಒಬ್ಬ ತಂದೆಯಾಗಿ ಹೋಗಿದ್ದೇನೆ, IAS ಆಫೀಸರ್ ಅಂತ ಹೋಗಿಲ್ಲ, ನಾನು ಎಲ್ಲಿ ಹೋಗಲ್ಲ. ಹಿಂದೆ ನಿಂತಾಗ ಅವ್ನು ಮುಂದಿನ ಹುಡುಗ ಕ್ರಿಶ್ಚಿಯನ್ ಹುಡುಗ 38% ಮಾಡ್ಯಾನೆ. ಇವು 88% ಈಗ ಬೇರೆಯವರಿಗೆ ಬರೋದು 88% ಕಟ್ ಆಫ್ ಕೆಳಗಿನ ತೊಗೊಳಲ್ಲ ಅವರು. ಅದು ಸುಧಾಗಿ ನನ್ನ ಮಗನ ಅನ್ಕೈ ಭಾಳ ಬೇರೆ ಇರ್ತಾ ತೊಗೊಂಡ. ಆದರೆ 35% ಕ್ರಿಶ್ಚಿಯನ್ರು ಕೊಟ್ಟರು ಅವರು. ಯಾಕಂದರೆ 50% ಕೋಟ ಅವ್ರು ತೊಗೊಳ್ಬೋದು. ಅದೇ ರೀತಿ ಅಲ್ಲಮೀನಿದೆ, ಅಂಜುಮಾಣ ಇವೆಲ್ಲ ಇದೆಲ್ಲ 50% ಜನ ಮುಸಲ್ಮಾನರಿಗೆ ಕೊಡ್ಬೋದು ಅವರು. ಆಮೇಲೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು 50% ಎಂಪ್ಲಾಯಿಗೆ ತೊಗೊಳ್ಬೋದು ತಮ್ಮ ಧರ್ಮದವ್ರನ್ನ. ಇದು ಅಡ್ವಾಂಟೇಜು. ಮತ್ತು ಇನ್ನೂ ಭಾಳ ಅಡ್ವಾಂಟೇಜ್ ಇದೆ. ರಿಸರ್ವೇಷನ್ ಅನ್ನೋದು ಒಂದು ಅಡ್ವಾಂಟೇಜ್ ಆದರೆ ನಮಗೆ ಈಗ ಮೈನಾರಿಟಿ ಸ್ಟೇಟಸ್ಸೇ ಆಗಿರೋದು, ಸ್ವತಂತ್ರ ಧರ್ಮ ಅಲ್ಲ ಅಂತ ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೀರಾ. ಈ ಮೈನಾರಿಟಿ ಸ್ಟೇಟಸ್ಸೇ ನಮಗೆ ಉದ್ದೇಶ ಆಗಿದ್ದರೆ ಆ ಮೈನಾರಿಟಿ ಸ್ಟೇಟಸ್ ಕೇಳೋದೇ ಬಸವ ತತ್ವಕ್ಕೆ ವಿರುದ್ಧ ಆಯ್ತಲ್ಲ. ಈಗ ನೀವು ಹೇಳೋದು ಕ್ರಿಶ್ಚಿಯನ್ರೇ ತೊಗೊಳ್ತಾ ಆದರೆ ಮುಸ್ಲಿಮೇ ತೊಗೊಳ್ತಾ ದೇಶ ಉದ್ಧಾರ ಆಗುತ್ತೆ. ಯಾವಾಗ ಬಸವಣ್ಣ ಹೇಳಿದ ಇದೇ ತತ್ವನ ಅಂತ ನಾನು. ಬಸವಣ್ಣನವ್ರ ತತ್ವ ಅಲ್ಲ. ಬಸವಣ್ಣವ್ರು ಏನು ಹೇಳಿದ್ದಾರೆ, ಅತಿ ಕೆಳಗಿನವ್ರಿಗೆ ಭಾಳ ಕೊಟ್ಟು ಬೆಳೆಸಿ ಅಂತಿದ್ದಾರೆ. ಆದರೆ ಇನ್ನು 50% ಕೊಟ್ಟೋದಲ್ಲಿ ಉಳಿದವ್ರು ಕೊಡ್ತಾರಲ್ಲ, ರಿಸರ್ವೇಷನ್ ಅದೆಲ್ಲ ಅಲ್ಲಿ. ಅದಕ್ಕೇನು ಹೇಳ್ತೀರಾ? ಇವನಾರವ
ಅಂದಂಗೆ ಆಯ್ತಲ್ಲ ಸರ್. 50% ಇದೆ, ಕೊಡ್ರಿ ಅವರಿಗೆ. ನಾವೇ ಕಟ್ಟಿದ ಸಂಸ್ಥೆ, ನಮ್ಮ ದುಡ್ಡು, ನಮ್ಮ ಜಮೀನು ನಮ್ಮದೇ ಮಾಡ್ಕೊಂಡು ಕಟ್ಟಿದ್ದೀವಿ. ನಮಗೆ ಅಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅದಕ್ಕೆ 50% ನಮ್ಗೆ ಕೊಡಿ, 50% ಕೊಡಿ ಅವ್ರಿಗೆ. ಎಲ್ಲರನ್ನು ನಮ್ಮವರು ಅಂತ ಊರು ತುಂಬ ನಾವು ಹೊಡ್ಕೊಂಡು 50% ನಮ್ಮವನಲ್ಲ, ಈ 50% ನಾವು ಅಂದ್ರೆ ಇದು ಯಾವ ಬಸವ ತತ್ವ? ಇಲ್ಲಿ ನೀವು ಹೇಳಿದ್ರೆ ನಿಮ್ಮ ಕ್ವಶನ್ನಲ್ಲೇ ಅಪಾರ್ಥ ಇದೆ. 50% ನಮ್ಮವ್ರು ಅಲ್ಲ ಅಂತ ಹೇಳಿಲ್ಲ. 50% ಇದ್ರಿಗೆ ನಮ್ಮಷ್ಟೇ ಅಧಿಕಾರ ಇದೆ ಅಂತ ಹೇಳಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, yes. ಸಂಪೂರ್ಣ ನೋಡಿದ್ದೀನಿ. ಎರಡು ಬದಲಾವಣೆ ಇಲ್ಲ. ಕೆಲವ್ರ ಮಧ್ಯ ಅವ್ರು ಬೇರೆ ಇವ್ರು ಬೇರೆ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಇವ್ರನ್ನೆಲ್ಲ ಒಂದು ಮಾಡೋ ಶಕ್ತಿ ನಿಮ್ಗಿಲ್ವಾ? ನಾನು ಮಾಡೋದು 4-5 ವಿಡಿಯೋಗಳು ನಿಮ್ಗೆ ಕೊಟ್ಬಿಡ್ತೇನೆ, ಎರಡು ನೋಡ್ಕೊಳ್ಳಿ. ಯಾವ ಉದ್ದೇಶದಿಂದ ಅದು ಮೀಟಿಂಗ್ ಆಯಿತು, ಎಲ್ಲರೂ ಬಂದರು, ಪಂಚಾಚಾರ 5 ಬಂದರು, ಅಡ್ಡಪಲ್ಲಕ್ಕಿಲ್ಲಿ ಕೂಡಲಿಲ್ಲ, ಎಲ್ಲರೂ ಸಮಾನವಾಗೇ ಕುಳಿತರು. ಆ ಸಮಾರಂಭದಲ್ಲಿ ಚರ್ಚೆ ನಡೀತು. ಚರ್ಚೆ ನಡೆದಾಗ ಕೊಟ್ಟು ಕೊನೆಗೆ ಏನಾಯಿತು ಅಂದರೆ, ಏನು ಆಗಬಾರ್ದಾಯಿತು. ಏನಾಯಿತು ಸರ್? ಒಮ್ಮತ ಬೀಳಲಿಲ್ಲ. ಆಮೇಲೆ ಅದಾದ ನಂತರ ಕಳೆದ 22 ವರ್ಷಗಳ ಅವಧಿಯಲ್ಲಿ 2003ರಿಂದ ಇಲ್ಲಿವರೆಗೆ ಅದರ ರಿಫ್ಲೆಕ್ಷನ್ ಆಗಿ ಮೊದಲಿಗಿಂತ ಕೆಟ್ಟ ವೈರಿಗಳಾಗಿ ಕನ್ವರ್ಟ್ ಆಗಿಬಿಟ್ರು. ಸೊ ಒಂದುಗೂಡಿಸುವ ಪ್ರಯತ್ನ ನಡೆದಿದೆ, ನಡೀತು. ನಾನು ವೈಯಕ್ತಿಕ ಭಾಗವಹಿಸಿದ್ದೀನಿ. ಅವ್ರು ಇಲ್ಲಿ ಇಲ್ಲ ಅಂತ ಹೇಳ್ರಿ, ನಾನು ಪಂಚಾಚಾರ್ಯ ಕೇಳ್ತೀನಿ, ಅವ್ರಿಗೂ ಕೂಡ ನಮಸ್ಕಾರ ಮಾಡಿದ್ದೀನಿ. ಅಸ್ಮಿತೆ ಏನಕ್ಕೆ ಬೇಕು ಸರ್? ಎಲ್ಲರೂ ಮೆರಿಟ್ ಮೇಲೆ ಹೋಗೋಣ ಸರ್, ಹಿಂದೂ ಧರ್ಮದಲ್ಲೇ ಇರೋಣ ಸರ್, ಇರೋದು ಮೆರಿಟ್ ಮೇಲೆ ಹೋಗೋಣ. ಏನಕ್ಕೆ ಬೇಕು ಸರ್ ರಿಸರ್ವೇಷನ್? ಏನು ತೊಂದರೆ ಇಲ್ಲ. ನಾನು ಲೈಫ್ ತಗೊಂಡು ಯಾವ ರಿಸರ್ವೇಷನ್ ಮಾಡ್ಕೊಂಡಿಲ್ಲ ಸರ್. ವೀರಶೈವ ಲಿಂಗಾಯತ 2 ಪ್ರತ್ಯೇಕನ ಅಂತ ಆಯಾ ಗುಂಪಿನ ತಿಳ್ಕೊಂಡು 300 ವರ್ಷದಿಂದ ಹೀಗೆ ಬರ್ತಿದ್ದಾರೆ. ಅದನ್ನು ಕೂಡಿಸ್ಬೇಕನ್ನುವಂಥ ಎಲ್ಲ ಪ್ರಯತ್ನ ನಾಗರಿಕರೇ ಮಾಡಿದ್ದು. ಮಾಡಿದಾಗ ಕೂಡ ಪ್ರಯತ್ನ ಆಗಲಿಲ್ಲ. ಸೆಮ್ಯಾಟಿಕ್ ರಿಲಿಜನ್ಗಳು ಮತ್ತು ಭಾರತದಲ್ಲಿ ಹುಟ್ಟಿಕೊಂಡಂತಹ ಧರ್ಮಗಳಿಗೆ ವ್ಯತ್ಯಾಸ ಇದೆ. ಸೆಮ್ಯಾಟಿಕ್ ರಿಲಿಜನ್ ಮರುಭೂಮಿಯಲ್ಲಿ ಹುಟ್ಟಿದಂತಹ ಧರ್ಮಗಳು. ಜೈನರ ಬಗ್ಗೆ ಮಾತಾಡೋಣ, ಬುದ್ಧರ ಬಗ್ಗೆ ಮಾತಾಡೋದಿಲ್ಲ, ಸಿಖ್ಖರ ಬಗ್ಗೆ ಮಾತಾಡೋಣ. ಹೌದು. ಅವ್ರು ಯಾವ ಗ್ರಂಥ ಇದ್ದಾರೆ? ನೀವು ಕ್ರಿಶ್ಚಿಯನ್ರ ಮೈಸೂರು ಬಿಟ್ಬಿಡಿ, ಜೈನರ ಸಿಖ್ಖರಿಗೊಂದು ಗುರುವಾಣಿ ಇದೆ. ಗುರುವಾಣಿ ಇದೆ ಸಿಖ್ಖರಿಗೆ. ನಿಮ್ಮನ್ನ ಕೇಳ್ತಾ ಇಲ್ರಿ? ಒಂದು ನಿಮಿಷ. ಸಿಖ್ಖರಿಗೊಂದು ಗುರುವಾಣಿ ಇದೆ ಸರ್. ಜೈನರಿಗೆ ಬುದ್ಧರಿಗೆ ಇಂಥದ್ದೇ ಧರ್ಮ ಗ್ರಂಥ ಅಂತಿಲ್ಲ. ತ್ರಿಪೀಠಕ ಯಾರ್ದು? ಅಲ್ಲ, ಇಟ್ ಈಸ್ ನಾಟ್ ಫೈನಲ್ ಸರ್. ಹಿಂದೂಗಳಿಗೆ ವೇದಗಳ ಫೈನಲ್, ಪುರಾಣಗಳ ಫೈನಲ್, ಉಪನಿಷತ್ತುಗಳ ಫೈನಲ್, ಭಗವದ್ಗೀತೆ ಫೈನಲ್ ಅಲ್ಲ. ನೀವು ಆದಾಯ ಇಲ್ಲಿ ಮಾಡ್ಬೋದು. ಜೈನರು ಹೋಗಿ ಕೇಳ್ಕೊಳ್ಳಿ, ಅವರೇ ಜೈನರಿದ್ದಾರೆ, ಅವ್ರು ಕೇಳ್ಕೊಳ್ಳಿ. ಬೇರೆ ಬುದ್ಧರು ಕೇಳ್ಕೊಳ್ಳಿ. ಬಸವಣ್ಣ ಅಂದ್ರೆ ಮೊದಲೇ ಇದ್ದ ಧರ್ಮವನ್ನ ಉದ್ಧಾರ ಮಾಡಿದ್ದು, ಅದನ್ನ ಜನಸಾಮಾನ್ಯರಿಗೆ ತಲುಪಿಸಿದ್ದು ಅನ್ನೋದು ಅವರ ವಾದ. ಭಾಳ ಸದ್ದಂತ ಅವ್ರ ಸಿದ್ಧಾಂತ ಶಿಖಾಮಣಿಯಲ್ಲೇನು ಮಾತು ಹೇಳ್ತಾರೆ ಅವರು. ಅದರಲ್ಲಿ 3 ಶ್ಲೋಕಗಳಿದೆ. ಆ 3 ಶ್ಲೋಕದಲ್ಲಿ ಸಿದ್ಧಾಂತ ಶಿಖಾಮಣಿ ಏನು ಹೇಳುತ್ತೆ? ವೀರಶೈವನಾದವನು ಒಂದು ಬೇರೆ ಇದೆ, 4ನೇದದು ಪಾಶುಪಥವನ್ನು ಪಾಲಿಸಬೇಕು ಅಂತಿದೆ. ಈಗ ವೀರಶೈವರನ್ನು ಕೇಳ್ರಿ, ಪಂಚಾಚಾರ್ಯನ ಕೇಳಿ, ಸಿದ್ಧಾಂತ ಶಿಖಾಮಣಿ ನಮ್ಮ ಗ್ರಂಥ. ಇವರು ವಚನಕಾರನ ಕೇಳ್ರಿ, ಈ ಕಡೆ ಬಸವದನ್ನು ಕೇಳಿ, ನಮ್ಮದು ವಚನಶಾಸ್ತ್ರ ನಮ್ಮ ಗ್ರಂಥ. ಒಂದು ಈ ಧರ್ಮವನ್ನು ಯಾರು ಸ್ಥಾಪಿಸಿದರು? ಪಂಚಾಚಾರ್ಯರು ಸ್ಥಾಪಿಸಿದರು ಅವ್ರು ಹೇಳ್ತಾರೆ. ಇಲ್ಲ, ಬಸವಣ್ಣ ಸ್ಥಾಪಿಸಿ ಇವ್ರು ಹೇಳ್ತಾರೆ. ಪಂಚಪೀಠದ ಜಗದ್ಗುರುಗಳು ವಚನಗಳನ್ನು ಉಲ್ಲೇಖಿಸಿಯೇ ಮಾತಾಡ್ತಾರೆ, ಆಶೀರ್ವಚನ ಕೊಡ್ತಾರೆ ಅಂತ. ಹೌದು. ಅದ್ರ ಬಗ್ಗೆ ನಾವು ವೈಯಕ್ತಿಕ ಹೇಳಿಲ್ಲ ರೀ. ನಾನು ಧರ್ಮಗ್ರಂಥ ಅಷ್ಟೇ ಹೇಳ್ತಾ ಇದ್ದೀನಿ. ಅವ್ರ ಭಾಷೆ ಇವ್ರ ಭಾಷೆ ನಾನು ಏನು ಮಾಡಬೇಕಾಗಿದೆ? ಇನ್ನೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ. ಎಸ್, ತಾವು ವೀರಶೈವರ ವಿರೋಧಿಗಳ ಅಂತ ಒಂದು ಪ್ರಶ್ನೆ ಬಂದಿದೆ. ಒಂದು. ಎರಡನೇದು, ನಮ್ಮ ಸಿದ್ಧಗಂಗಾ ಮಠ ನಡೆದಾಡುವ ದೇವರು, ಕಾಯಕ ಯೋಗಿ ನಮ್ಮ ಸಿದ್ಧಗಂಗಿ ಸ್ವಾಮೀಜಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳೇ ಹೇಳಿದ್ದಾರೆ, ವೀರಶೈವನು ಒಂದೇ, ಲಿಂಗಾಯತರು ಒಂದೇ ಅಂತ. ಇವಾಗ ನನ್ನನ್ನು ಪ್ರಶ್ನೆ ಕೇಳಿದ್ರೆ ನೀನು ಯಾರು ಅಂದರೆ, ನಾನು ವೀರಶೈವನೂ ಹೌದು, ಲಿಂಗಾಯತನೂ ಹೌದು. ಇದ್ರ ಬಗ್ಗೆ ತಮ್ಮ ಸ್ಪಷ್ಟನೆ ಬೇಕು. ಯಾಕೆ ನಾವು ವೀರಶೈವ ಲಿಂಗಾಯತರು ಅಂತ ಒಟ್ಟಿಗೆ ಹೋಗೋಕ್ಕೆ ಆಗಲ್ಲ ಅನ್ನೋದು ತಮ್ಮ ಒಂದು. ಮೊದಲೇ ನಿಮಗೆ ನೇರ ಉತ್ತರ ಅಂದರೆ, ನಾನು ಯಾರ ವಿರೋಧಿ ಅಲ್ಲ. ಯಾರ ವಿರೋಧಿ ಅಲ್ಲ, ವೀರಶೈವ ವಿರೋಧಿನೂ ಅಲ್ಲ. ತಾತ್ವಿಕವಾಗಿ ಸಿದ್ಧಾಂತಕ್ಕೆ ನಾವು ಭಾಳಷ್ಟು ಚರ್ಚೆ ಮಾಡ್ಬೋದು. ಆದರೆ ಮನೆಗೆ ಹೋದಾಗ ನಿಮ್ಮನ್ನು ಯಾರು ಹೊರಗೆ ಹೋಗಂತಾರ? ಮತ್ತು ಯಾಕೆ ನನಗೆ ಈ ಶಬ್ದ ಹೇಳ್ತಿದ್ದೀರಾ ನಾವು ವಿರೋಧಿಗಳಂತ? ಅಲ್ಲ, ನಾನು ಮೊದಲೇದು. ಆದರೆ ವೀರಶೈವ ವಿರೋಧಿಗಳು ಲಿಂಗಾಯತರಲ್ಲ, ಲಿಂಗಾಯತ ವಿರೋಧಿ ವೀರಶೈವರಲ್ಲ. ಆದರೆ 2 ಪ್ರತ್ಯೇಕ, ಬೇರೆ ಬೇರೆ ಅವಶ್ಯ ಬೇರೆ. ಅದ್ಯಾಕೆ ಬೇರೆ ಸರ್? ಈ ಪ್ರಶ್ನೆ ಇರೋದು ವೀರಶೈವ ಲಿಂಗಾಯತರು ಒಂದೇನಾ? ಬೇರೆ ವಿಷಯ ಅಂತ ಹೇಳಿದ್ದೀನಿ ನಾನು. ಅದು ಈ ಧರ್ಮ ಬೇರೆ ವಿಷಯ ಅಂತ ಹೇಳಿದ್ದೀನಿ. ಯಾಕೆ ಇವತ್ತಿನ ಕ್ರಕ್ಸ್ ಪ್ರಾಬ್ಲಮ್ ಇಲ್ಲಿದೆ? ಏನು? ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಕೆಲವು ಇದ್ದೀರಿ ಇಲ್ಲಲ್ಲ, ಎಷ್ಟು ಸಲ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೇಳಿ ಭಾರತ ಸರ್ಕಾರಕ್ಕೆ ಇದು ಪ್ರಸ್ತಾವನೆ ಕಳಿಸಿದ್ರು? 2001ರಲ್ಲಿ ಗೊತ್ತಿದೆ ಅಲ್ಲ? 1940ರಲ್ಲೇ ಕಳಿಸಿದ್ದಾರೆ ಸರ್. ಅದನ್ನು ನಾವು ಕಳಿಸಿದ್ದು. ನಾನೇನು ಹೇಳಿದ್ದೇನೆಂದರೆ 2001ರಲ್ಲಿ
2011ರಲ್ಲಿ 2013ರಲ್ಲಿ ಯಡಿಯೂರಪ್ಪನವ್ರು ಸಹಿ ಕೂಡ ಮಾಡಿ 57 MLA ಕೊಟ್ಕೊಂಡು ವೀರಶೈವ ಆ ಪ್ರಕಾರ ಭಾರತ ಸರ್ಕಾರಕ್ಕೆ ಕಳಿಸ್ಕೊಟ್ರು. ರೈಟ್? ಕೇಳಿದ್ದು ನಾವು ಯಾರು ಇದ್ರಿವಾಗ ಅಲ್ಲಿ ಯಾರು ಜಾಗತಿಕ ಲಿಂಗಾಯತ ಮಹಾಸಭೆ ಯಾರು ಇದ್ರಾಗ ಮಾಡಿದವ್ರು ನೀವೇ ತಾನೇ. ಆದಮೇಲೆ ಕೇಳಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಗೆ ನಾನು ಬರ್ತಾ ಇದ್ದೀನಿ ನೀವು ಹೇಳಿದ ಪ್ರಶ್ನೆಗೆ. ಇಲ್ಲಿ ಬಂದಾಗ ಭಾರತ ಸರ್ಕಾರದವರು 13/11/2018 ಉತ್ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಪ್ರತ್ಯೇಕ ಅಲ್ಲ ಅಂತ. ಅಲ್ಲ. ಅದಕ್ಕೆ 3 ಕಾರಣ ಇದೆ. ಕೋರ್ಟ್ನಲ್ಲಿ ಕೇಸು ಇದೆ, ನಾನು ಹೇಳಬಾರ್ದು ಇವತ್ತು, ಆ ಕೇಸ್ ಮುಗಿಲಿ. ಆದರೆ ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ, ಆ ಉತ್ತರ ಯಾರಿಗೆ ಕೊಟ್ಟರು? ನಮಗೆ ಕೊಡಲಿಲ್ಲ, ನಿಮಗೆ ಕೊಡಲಿಲ್ಲ, ಕೊಟ್ಟಿದ್ದು ಹೈಕೋರ್ಟಿಗೆ. ಹೈಕೋರ್ಟ್ನಲ್ಲಿ 4 ರಿಟ್ ಪಿಟಿಷನ್ ಇದ್ದು ಹಾಕಿದವರು ಎಲ್ಲರೂ ವೀರಶೈವರೇ. ಭಾರತ ಸರ್ಕಾರಕ್ಕೆ ಅವರು ಪ್ರಶ್ನೆ ಕೇಳಿದರು ಹೈಕೋರ್ಟ್ನವರು, ಇಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ. ಭಾರತ ಸರ್ಕಾರಕ್ಕೆ ಅಭಿಪ್ರಾಯ ಹೇಳಿ ಆ ಅಭಿಪ್ರಾಯದ ಕಾಪಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟರು. ನಿಮ್ಮ ಕಡೆ ಗೊತ್ತಿದೆ, ಕಾಪಿ ನೋಡಿದ್ದೀರ ಅದನ್ನು. ಅವ್ರೇನು ಹೇಳಿದ್ದಾರೆ, ಮೇಲಿನ 3 ಕಾರಣಗಳಿಗಾಗಿ ಕರ್ನಾಟಕ ಸರ್ಕಾರದ ವಿನಂತಿಯನ್ನು ಸ್ವೀಕರಿಸಲು ಕಷ್ಟವಾಗುತ್ತಿದೆ. ನಿಮ್ಗೆ ನೋಡಿದ್ದೀರಿ, ಡಿಫಿಕಲ್ಟ್ ಟು ಎಕ್ಸೀಡ್ ದ ರಿಕ್ವೆಸ್ಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಇಂಗ್ಲೀಷ್ ಶಬ್ದಗಳು ಮಾಡಿ ಕಳಿಸಿದಾಗ ಅಲ್ಲಿ ಡಿಫಿಕಲ್ಟಿ, ರಿಜೆಕ್ಟ್ ಅಲ್ಲ, ಅಪ್ರೂವ್ಡ್ ಅಲ್ಲ, ಅನ್ಅಪ್ರೂವ್ಡ್ ಅಲ್ಲ, ಡಿಫಿಕಲ್ಟಿ. ಏನು 3 ಡಿಫಿಕಲ್ಟಿ, ಆ 3 ನಾವು ಪರಿಹಾರ ಮಾಡ್ತೀವಿ ರೀ. ಅದಕ್ಕೆ ನಮ್ಮ ನಿಂತಿದೆ. ಈಗ ನಾನು ಪೇಪರಲ್ಲಿ ಇನ್ನೂ ಹೇಳಿದ್ದೀನಿ, ಅನೇಕ ವಿಡಿಯೋ ಮಾಡಿದ್ದಾರೆ, 1-2-3 ದಿವಸದಲ್ಲಿ. ಈಗ 20 ಬೇರೆ ಚಾನಲ್ ಮಾಡಿದ್ದಾರೆ. ಅಲ್ಲಿ ನಾವು ಇದನ್ನ ಹೇಳಿದ್ವಿ, ಉತ್ತರ ಕೊಡ್ತೀವಿ. ನೀವು ಏನು ಉತ್ತರ ಕೊಡ್ತೀವಿ ಅದನ್ನು ಹೇಳಬೇಕು. ಓಕೆ, ಈಗ ನಾನು ಇದನ್ನು ಸಾರ್ವಜನಿಕ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಆದರೆ ಉತ್ತರ ಕೊಡ್ತೀವಿ, ಉತ್ತರದ ಕಾಪಿ ನಿಮ್ಗೆ ಕೊಡ್ತೇವೆ. ಲಿಂಗಾಯತರಿಗೆ ಮೈನರ್ ಸ್ಟೇಟಸ್ ಬೇಕಂದರೆ ಲೀಗಲ್ ಪ್ರೊಸೀಡಿಂಗ್ ಹೋಗಬೇಕು, ಅಥವಾ ದಿನ ಬೆಳಗ್ಗೆ ಹಿಂಗೆದ್ದು ಪ್ರತ್ಯೇಕ ಅಂತ ಬರೀ ಭಾಷಣ ಪಾಡ್ಕಾಸ್ಟಲ್ಲೇ ಮಾಡ್ತೀರೋ? ನನಗೆ ಆನ್ಸರ್ ಬೇಕು ಸರ್. ಲೀಗಲ್ ಪ್ರೊಸೀಡಿಂಗಲ್ಲಿ ಹೋಗಿ ಯಾವತ್ತು ನೀವು ಕ್ಲೈಮ್ ಮಾಡ್ಕೋತೀರಾ? ಎಷ್ಟನೇ ವರ್ಷ ವಿದ್ಯಾರ್ಥಿ ಸರ್? ಇನ್ನೂ ಈಗ 5 ವರ್ಷ 3 ವರ್ಷ ಕೋರ್ಸ್. ಈಗ ನೀವು 3 ವರ್ಷ ಕಾಯ್ತಿದ್ರಲ್ಲ, ಇನ್ನೊಂದು ತಿಂಗಳು ಓಪನ್ ಮಾಡಿ ನೀವು ಕೇಳೋದಕ್ಕೆಲ್ಲ ಸಮರ್ಥವಾಗಿ ಆ ದಾಖಲೆ ಕೊಟ್ಬಿಡ್ತೀನಿ. 108 ಪೇಜಸ್ ಕೊಡ್ತೀನಿ. ವಿವೇಕಾನಂದರು ಅವರು ಸ್ಥಾಪಿಸಿದಂಥ ರಾಮಕೃಷ್ಣ ಮಿಷನ್ರವರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂದರು ಸರ್. ನಮ್ಮದು ಹಿಂದೂ ಧರ್ಮದ ಭಾಗ ಅಲ್ಲ, ನಾವು ಸ್ವತಂತ್ರ ಧರ್ಮೀಯರು ಅಂತ ಹೇಳಿ. ಆದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರದ್ದು ರಿಜೆಕ್ಟ್ ಆಯಿತು. ಆದರೆ ಲಿಂಗಾಯತ ಧರ್ಮ ಹೇಗೆ ಸ್ವತಂತ್ರ ಧರ್ಮ ಈ ಒಂದು ವಿಷಯದಲ್ಲಿ ಕಂಪೇರ್ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ ಸರ್. ನಾನು ಆಗಲೇ ನಿಮ್ಗೆ ಏನು ಹೇಳಿದಲ್ಲ, 1997 ಭಾರತದ ಕಾಯ್ದೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 2C ಅಲ್ಲಿ ಈ ಅಧಿಕಾರ ಯಾವ ಕೋರ್ಟಿಗೆ ಇಲ್ಲ. ಈ ಕೋರ್ಟಿಗೆ ಈ ಅಧಿಕಾರ ಇರೋದು ಗೌರ್ಮೆಂಟ್ಗಳಿಗೆ ಮಾತ್ರ. 2 ಸರ್ಕಾರಗಳು, ರಾಜ್ಯ ಸರ್ಕಾರ ಗುರುತಿಸಬೇಕು, ಕೇಂದ್ರ ಸರ್ಕಾರ ನೋಟಿಫೈ ಮಾಡಬೇಕು. ಅಲ್ಲಿ ಏನು ಇಲ್ಲಿ ಕಾನೂನು ವಿದ್ಯಾರ್ಥಿಯ ಪ್ರಶ್ನೆ ಕರೆಕ್ಟ್ ಕೋರ್ಟ್ನಲ್ಲಿ ಮಾಡೋದಕ್ಕೆ ಬರೋದು, ಮಾಡಕ್ಕೆ ಬರೋದು. ಸರ್ಕಾರ ಯಾವ ಸಮುದಾಯವನ್ನು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸಮುದಾಯವನ್ನು, ಧರ್ಮವನ್ನಲ್ಲ, ಯಾವ ಸಮುದಾಯವನ್ನು ಮೈನಾರಿಟಿ ಡಿಕ್ಲೇರ್ ಮಾಡ್ತಾರೆ ಅದೇ ಮೈನಾರಿಟಿ. ಅಂದರೆ ಡಿಕ್ಲೇರ್ ಮಾಡೋದಕ್ಕೆ ನನ್ನ ಕೊನೆಯ ಪ್ರಶ್ನೆ ನೋಡಿ, ಪ್ರಾಚೀನ ಕಾಲದಿಂದಲೂ ಕೂಡ ಹಿಂದೂಗಳಲ್ಲಿ ಈ ಲಿಂಗ ಪೂಜೆ ಅನ್ನೋದು ಇದ್ದೇ ಇತ್ತು. ಇಷ್ಟಲಿಂಗ ಪೂಜೆ ಅಂತ ಇದ್ದೇ ಇತ್ತು. ಅದು ಹರಪ್ಪ ಮಾಂಜೋದರದಲ್ಲೂ ಕೂಡ, ಅಲ್ಲೂ ಕೂಡ ಸ್ಥಾವರ ಲಿಂಗ ಸಿಕ್ಕಿದೆ ಮತ್ತು ಇಷ್ಟಲಿಂಗ ಪೂಜೆ ಮಾಡುವಂಥ ಚಿತ್ರವನ್ನು ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಪ್ರಾಚೀನ ಕಾಲದಿಂದ ಇತ್ತು. ಬಸವಣ್ಣನವರಿಗೆ ನೋಡಿ, ಜಾತವೇದ ಶಿವಾಚಾರ್ಯರು ಅವರು ಕಟ್ಟಿರು. ಮತ್ತೆ ಅವರು ಬ್ರಾಹ್ಮಣಿಕೆಯಿಂದ ಬಂದಿದ್ದವರು. ಬ್ರಾಹ್ಮಣಿಕೆಯಿಂದ ಬಂದರೂ ಕೂಡ ಇವರು ಪ್ರಾಚೀನ ಕಾಲದಿಂದ ಏನಕ್ಕೆ ಬಂದರು? ಬಸವಣ್ಣನವರು ಆ ಮನೆಯಿಂದ ಆಚೆಗೆ ಬರೋದಕ್ಕೆ ಕಾರಣ ಬಹು ಮುಖ್ಯವಾದದ್ದು ಯಾವುದು ಅಂತಂದ್ರೆ, ಅವರ ಅಕ್ಕನಿಗೆ ದೀಕ್ಷೆಯನ್ನು ಕೊಡ್ಲಿಲ್ಲ, ಉಪನಯನ ಕೊಡ್ಲಿಲ್ಲ. ಅದಕ್ಕೋಸ್ಕರ ನನ್ನ ಅಕ್ಕನಿಗೆ ಕೊಡ್ಲಿಲ್ದಿದ್ದು, ನಮ್ಮ ಅಮ್ಮನಿಗೆ ಕೊಡ್ಲಿಲ್ದಿದ್ದು ನನಗೆ ಯಾಕೆ ಬೇಕು ಅಂತ ಆಚೆಗೆ ಬಂದವರು. ನೀವ್ಯಾಕೆ ಇದನ್ನ ಒಡೆದು ಇದೇ ಬೇರೆ ಅದೇ ಬೇರೆ ಅಂತ ಈ ಕಂದಕವನ್ನು ತೋಡಿ ನೀವು ಹಾಳಾಗದಲ್ದಲೆ ಎಲ್ಲರನ್ನೂ ಹಾಳು ಮಾಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಇದು. ಅವರು ಹೇಳುವ ಪ್ರತಿಯೊಂದು ಮಾತು ನಮ್ಮನ್ನು ಬಾಯಿ ಮುಚ್ಚಿಸ್ತಾ ಇಲ್ಲ, ಬಾಯಿ ತೆಗಿತಾ ಇದೆ. ಆ ಬಾಯಿ ಮತ್ತೊಮ್ಮೆ ಕೂಡ ತೆಗೆಯೋಣ. ಅವ್ರು ಪರ್ಮಿಷನ್ ಕೊಡಿ, ನಾನು ಹೋಗ್ತಾ ಇದ್ದೀನಿ. SM ಜಾಮದಾರ್ ಸರ್, ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.